ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ಇವತ್ತಿನ ವಿಡಿಯೋಯಿಂದ ನಾವು ವರ್ಬ್ ಸ್ಟಾರ್ಟ್ ಮಾಡೋಣ. ಓಕೆ, ವರ್ಬ್ ಸ್ವಲ್ಪ ಲೆಂತಿ ಟಾಪಿಕ್ಕು, ಡಿಫ್ರೆಂಟ್ ಬರುತ್ತೆ. ಇದರಲ್ಲಿ ಎಷ್ಟೊಂದು ಟೈಪ್ಸ್ ಬರುತ್ತೆ, ಏನೇನೋ ಕಲ್ತ್ಕೊಬೇಕಾಗುತ್ತೆ. ಸೊ ಸ್ವಲ್ಪ ಲೆಂತಿ ಇರುತ್ತೆ, ಒಂದು 4-5 ವಿಡಿಯೋ ಆಗ್ಬೋದು. ಸೊ ವರ್ಬ್ ಅಂದರೆ ಏನು? ಸೊ ವರ್ಬ್ ಅಂದರೆ ನಾವು ಆಲ್ರೆಡಿ ಕಲ್ತ್ಕೊಂಡು ಏನು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ. ವರ್ಬ್ ಅಂದರೆ ಒಂದೊಂದು ಪ್ರಕ್ರಿಯೆ, ಅಂದರೆ ಒಂದು ಆ್ಯಕ್ಷನ್ ನಡೀತಾ ಇರ್ಬೇಕಾದ್ರೆ ಯಾವ್ದಾದ್ರು ಒಂದು ವರ್ಡ್ನ ಯೂಸ್ ಮಾಡ್ತಾ ಇದ್ದೀವಿ ಆ ಆ್ಯಕ್ಷನ್ ಬದಲು ಅಂತ ಅಂದರೆ ಆ ವರ್ಡೇ ನಮಗೆ ವರ್ಬ್ ಆಗಿರುತ್ತೆ. ಸೊ ಬರೀ ಆ್ಯಕ್ಷನ್ ಆಗಿರುತ್ತಾ? ಇಲ್ಲ, ಆ್ಯಕ್ಷನ್ ಆಗಿರುತ್ತೆ ಅಥವಾ ಸ್ಟೇಟ್ ಅಂದರೆ ಅದು ಒಂದು ಸ್ಥಿತಿ, ಅದು ಪರಿಸ್ಥಿತಿ ಏನು ಅಂತ ಕೂಡ ಹೇಳುತ್ತೆ. ಅಥವಾ ಪೊಸೆಷನ್ ಅಂದರೆ ಅಧಿಕಾರ ಕೂಡ ಹೇಳುವಂಥದ್ದು ಕೂಡ ನಮಗೆ ವರ್ಬ್ ಆಗಿರುತ್ತೆ. ಓಕೆ, ವರ್ಬ್ ನಮಗೆ ಬೇಸಿಕಲಿ ವರ್ಬ್ ಟೆಲ್ಸ್ ಅಸ್ ವಾಟ್ ಸಬ್ಜೆಕ್ಟ್ ಈಸ್ ಡೂಯಿಂಗ್, ಡಸ್ ಅಥವಾ ಆ್ಯಕ್ಷನ್. ಅಂದರೆ ಸಬ್ಜೆಕ್ಟು ಒಂದು ಸೆಂಟೆನ್ಸಲ್ಲಿ ವರ್ಬ್ ನಮ್ಗೆ ಏನು ಹೇಳುತ್ತೆ ಅಂತಂದರೆ ಸಬ್ಜೆಕ್ಟ್ ಏನು ಮಾಡ್ತಿದೆ ಅಥವಾ ಅದ್ರದ್ದು ಆ್ಯಕ್ಷನ್ ಏನು, ಅದು ಏನು ಮಾಡುತ್ತೆ ಅಂತ ಹೇಳುತ್ತೆ. ಓಕೆ, ಸೊ ಟೆಲ್ಸಸ್ ಅದೇ ವರ್ಬ್ ಟೆಲ್ಸಸ್ ಅಬೌಟ್ ಸಬ್ಜೆಕ್ಟ್ ನಮಗೆ ನೌನ್ ಆಗಿರ್ಬೋದು, ಪ್ರೊನೌನ್ ಆಗಿರ್ಬೋದು, ಅದು ಸಬ್ಜೆಕ್ಟ್ ಬಗ್ಗೆ ಹೇಳುತ್ತೆ, ಸಬ್ಜೆಕ್ಟ್ ಏನು ಮಾಡುತ್ತೆ ಅಂತ ಹೇಳುತ್ತೆ. ಕರೆಕ್ಟ್ ಅಲ್ವಾ? ಇಟ್ ಟೆಲ್ಸ್ ದ ಸ್ಟೇಟ್ ಆಫ್ ದ ಸಬ್ಜೆಕ್ಟ್ನ ಸ್ಥಿತಿ ಹೇಳುತ್ತೆ. ಒಂದು ಸೆಂಟೆನ್ಸಲ್ಲಿ ಒಂದು ಸಬ್ಜೆಕ್ಟ್ ಯಾವ ಸ್ಥಿತಿಲಿದೆ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ನಾವು ಇವಾಗ ಮಾತಾಡ್ಕೊಂಡು ಏನು ವರ್ಬ್ ಅನ್ನೋದು ಆ್ಯಕ್ಷನ್ ಆಗಿರ್ಬೋದು, ಸ್ಥಿತಿ ಹೇಳೋದು ಆಗಿರ್ಬೋದು, ಅಥವಾ ಒಂದು ಅಧಿಕಾರ. ಅಂದರೆ ಅಧಿಕಾರ ಅಂತ ಅಂದರೆ ಅವ್ರದ್ದು ಓನರ್ಶಿಪ್ ಕೂಡ, ಪೊಸೆಷನ್, ಓನರ್ಶಿಪ್ ಬಗ್ಗೆ ಹೇಳೋದು ಕೂಡ ನಮಗೆ ವರ್ಬ್ ಆಗುತ್ತೆ ಅಂತ. ಸೊ ಇಲ್ಲಿ ನೋಡಿ, ಈ ಗೋಸ್ ಟು ಸ್ಕೂಲ್ ಆನ್ ಟೈಮ್. ಇಲ್ಲಿ ಗೋಸ್ ಅನ್ನೋದೇನು ವರ್ಬು, ಅಂದರೆ ಇಲ್ಲಿ ಒಂದು ಆ್ಯಕ್ಷನ್ ನಡೀತಿದೆ. ಅವ್ನು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ಅವನು ಸ್ಕೂಲ್ಗೆ ಟೈಮಲ್ಲಿ ಹೋಗ್ತಾನೆ. ಈ ಗೋಸ್ ಟು ಸ್ಕೂಲ್ ಆನ್ ಟೈಮ್ ಅಷ್ಟರಲ್ಲಿ ಕರೆಕ್ಟಾಗಿ ಟೈಮ್ಗೆ ಅವನು ಸ್ಕೂಲ್ಗೆ ಹೋಗ್ತಾನೆ ಅಂತ. ಸೊ ಗೋಸ್ ಅನ್ನೋದೇನು ಇಲ್ಲಿ ಆ್ಯಕ್ಷನ್ ನಡೀತಿದೆ. ಸೊ ಈ ಆ್ಯಕ್ಷನ್ ಏನಾಗಿರುತ್ತೆ ನಮ್ಗೆ ಇಲ್ಲಿ ವರ್ಬ್ ಆಗುತ್ತೆ. ಅದೇ ಥರ ಇಲ್ಲಿ ನೋಡಿ, ಈ ಹ್ಯಾಸ್ ಎ ಬುಕ್, ಇಲ್ಲಿ ಹ್ಯಾಸ್ ಅನ್ನೋದೇನು ವರ್ಬು. ಹ್ಯಾಸ್ ಅಂತ ಅಂದರೆ ಏನು, ಆ್ಯಕ್ಷನ್ ನಡೀತಿದೆ, ಏನಾದರೂ ಆ್ಯಕ್ಷನ್ ಏನು ನಡೀತಿಲ್ಲ, ಅವನ ಹತ್ರ ಬುಕ್ ಇದೆ ಅಂತ. ಸೊ ಈ ಹ್ಯಾಸ್ ಎ ಬುಕ್. ಸೊ ಈ ಹ್ಯಾಸ್ ಅನ್ನೋದೇನೋ ಇಲ್ಲಿ ವರ್ಬು. ಸೊ ಈ ವರ್ಬ್ ಏನು ನಮ್ಗೆ ಏನು ಹೇಳ್ತಿದೆ? ಸ್ಟೇಟಿವ್, ಅಂದರೆ ಸ್ಥಿತಿ ಹೇಳ್ತಿದೆ, ಅವ್ರದ್ದು ಸ್ಥಿತಿ. ಸಾರಿ ಪೊಸೆಷನ್ ಹೇಳ್ತಿದೆ. ಕರೆಕ್ಟ್ ಅಲ್ವಾ? ಓನರ್ಶಿಪ್ ಬಗ್ಗೆ ಮಾತಾಡ್ತಿದೆ. ಕರೆಕ್ಟ್ ಅಲ್ವಾ? ಇಲ್ಲಿ ವರ್ಬ್ ನಮಗೆ ಓನರ್ಶಿಪ್ ಬಗ್ಗೆ ಮಾತಾಡ್ತಿದೆ. ಅದೇ ಥರ ಇಲ್ಲಿಗೆ ಬನ್ನಿ, ಈ ಈಸ್ ಅನ್ನೋದೇನು ನಿಮಗೆ ಇಲ್ಲಿ ವರ್ಬ್. ಸೊ ಈ ವರ್ಬ್ ಏನು ಹೇಳ್ತಿದೆ ನಮಗೆ? ಸ್ಟೇಟಿಟಿವ್, ಅಂದರೆ ಸ್ಥಿತಿ, ಅವ್ರ ಪರಿಸ್ಥಿತಿ ಏನು ಅಂತ ಹೇಳ್ತಿದೆ. ಸೊ ಈಸ್ ಅನ್ವೆಲ್, ಅವ್ರಿಗೆ ಹುಷಾರಿಲ್ಲ. ಸೊ ಹುಷಾರಿಲ್ಲ ಅನ್ನೋದೇನು? ಅದ್ರ ಸ್ಥಿತಿ, ಒಂದು ಸ್ಟೇಟು, ಅವ್ರು ಯಾವ ಕಂಡೀಷನಲ್ಲಿ ಇದೆ ಅಂತ ಕೂಡ ಹೇಳ್ತಾ ಇದೆ. ಸೊ ವರ್ಬ್ ಅನ್ನೋದು ನಮಗೆ ಇಲ್ಲಿ ಆ್ಯಕ್ಷನ್ ಆಗಿರ್ಬೋದು, ಅವ್ರ ಸ್ಟೇಟ್, ಅವ್ರ ಸ್ಥಿತಿ ಏನು ಅಂತ ಹೇಳ್ಬೋದು, ಅಥವಾ ಪೊಸೆಷನ್, ಓನರ್ಶಿಪ್ ಕೂಡ ಹೇಳ್ಬೋದು. ಕರೆಕ್ಟ್ ಅಲ್ವಾ? ಸೊ ಇದು ವರ್ಬು ನಮಗೆ ಬೇಸಿಕಲಿ. ಓಕೆ, ಸೊ ಈಗ ವರ್ಬಲ್ಲಿ ನಮಗೆ 2 ಟೈಪ್ಸ್, ಒಂದು ಆ್ಯಕ್ಷನು, ಇನ್ನೊಂದು ನೋ ಆ್ಯಕ್ಷನ್. ಅಂದರೆ ಇಲ್ಲಿ ಏನು ಆ್ಯಕ್ಷನ್ ನಡೀತಿರಲ್ಲ, ಒಂದರಲ್ಲೇನೋ ಆ್ಯಕ್ಷನ್ ನಡೀತಿರುತ್ತೆ. ಸೊ ಇದು ನಾರ್ಮಲ್ ಆಗಿ ವರ್ಬಲ್ ಆ್ಯಕ್ಷನ್ ಅಂತ ಹೇಳಿದ್ವಿ. ಅಂದರೆ ಒಂದು ಕೆಲಸ ನಡೀತಾ ಇರ್ಬೇಕಲ್ಲ, ಒಂದು ಕರ್ತ ಕ್ರಿಯಾ ಕರ್ಮ ಅಂತ ತಿಳ್ಕೊಂಡ್ವಲ್ಲ ನಾವು ಸ್ಕೂಲಲ್ಲಿ ಚಿಕ್ಕವಾಗ, ಅದೇನೆ ಆ್ಯಕ್ಷನ್ ನಡೀತಾ ಇರ್ಬೇಕು, ಯಾವ್ದಾರ ಒಂದು ಆ್ಯಕ್ಷನ್ ನಡಿಬೇಕು. ಇಲ್ಲಿ ನೋ ಆ್ಯಕ್ಷನಲ್ಲಿ ಏನೇನು ಬರುತ್ತೆ ನಮಗೆ? ಸ್ಟೇಟಿಟಿವ್ ವರ್ಬ್. ನೋ ಆ್ಯಕ್ಷನ್ ಅಂದರೆ ಸ್ಟೇಟಿಟಿವ್, ಅಂದರೆ ಅವ್ರ ಸ್ಥಿತಿ ಹೇಳುತ್ತೆ. ಅದು ನೋ ಆ್ಯಕ್ಷನ್ ಅಂದರೆ ಆ್ಯಕ್ಷನ್ ನಡೆಯಲ್ವಲ್ಲ, ಅಲ್ಲಿ ನಮಗೆ 2 ಥರ ವರ್ಬ್ ಇರುತ್ತೆ. ಒಂದು ಸ್ಟೇಟು, ಅವ್ರ ಪರಿಸ್ಥಿತಿ ಹೇಳ್ತಾ ಇರುತ್ತೆ ಅಥವಾ ಸ್ಥಿತಿ ಹೇಳ್ತಾ ಇರುತ್ತೆ. ಇನ್ನೊಂದು ಪೊಸೆಷನ್, ಅಂದರೆ ಓನರ್ಶಿಪ್ ಬಗ್ಗೆ ಮಾತಾಡ್ತಿರುತ್ತೆ. ಸೊ ಇಲ್ಲಿ ನಾವು 2 ಎಕ್ಸಾಂಪಲ್ ನೋಡ್ಕೊಂಡ್ವಲ್ಲ. ಸೊ ಇವೆರಡರಲ್ಲೂ ನಮಗೆ ನೋ ಆ್ಯಕ್ಷನ್ ಅನ್ನೋದು ಏನಿಲ್ಲ. ಇಲ್ಲೇನು ಅವನ ಹತ್ರ ಬುಕ್ ಇದೆ ಅಷ್ಟೇ, ಅಲ್ಲಿ ಆ್ಯಕ್ಷನ್ ಏನು ನಡೀತಿಲ್ಲ. ಈಸ್ ಅನ್ವೆಲ್, ಅವ್ನು ಹುಷಾರಿಲ್ಲ, ಇಲ್ಲಿ ಕೂಡ ಆ್ಯಕ್ಷನ್ ಏನು ನಡೀತಿಲ್ಲ. ಆದರೆ ಇಲ್ಲಿ ಆ್ಯಕ್ಷನ್ ನಡೀತಿದೆ. ಈ ಗೋಸ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗ್ತಾ ಇದ್ದಾನೆ. ಸೊ ಇಲ್ಲೊಂದು ಆ್ಯಕ್ಷನ್ ನಡೀತಿದೆ. ಸೊ ಅದನ್ನ ಆ್ಯಕ್ಷನ್ ವರ್ಬ್ ಅಂತೀವಿ. ಇಲ್ಲಿ ನೋ ಆ್ಯಕ್ಷನ್ ವರ್ಬಲ್ಲಿ ನಮಗೆ ಸ್ಟೇಟಿಟಿವ್ ಅಂತ ಬರುತ್ತೆ, ಇನ್ನೊಂದು ಪೊಸೆಷನ್ ಅಂತ ಬರುತ್ತೆ. ಓಕೆ, ಆ್ಯಕ್ಷನ್ ಎಲ್ಲಿ ನಡೀತಿಲ್ವೋ ಅದು ನಮಗೆ ಸ್ಟೇಟಿಟಿವ್ ವರ್ಬ್. ಅರ್ಥ ಆಗ್ತಿದೆಯಲ್ವಾ? ಸೊ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್, ಈ ಗೇವ್ ದ ಬುಕ್ ಟು ಹರ್. ಈ ಗೇವ್ ಅಂದರೆ ಏನು? ಕೊಡ್ತಾ ಇದ್ದಾನೆ ಬುಕ್ನ ಇನ್ನೊಂದು ವ್ಯಕ್ತಿಗೆ ಕೊಡ್ತಾ ಇದ್ದಾನೆ. ಈ ಗೇವ್ ದ ಬುಕ್ ಟು ಹರ್, ಆ ಹುಡುಗಿಗೆ ಬುಕ್ ಕೊಡ್ತಾ ಇದ್ದಾನೆ. ಸೊ ಕೊಡ್ತಾ ಇದ್ದಾನೆ, ಅಲ್ಲೊಂದು ಆ್ಯಕ್ಷನ್ ನಡೀತಾ ಇದೆ. ಅದೇ ಥರ ಇಲ್ಲಿ ನೋಡಿ, ಐ ಹ್ಯಾವ್ ಎ ಬಿಗ್ ಹೌಸ್. ನನ್ನ ಹತ್ರ ದೊಡ್ಡ ಮನೆ ಇದೆ. ಸೊ ಐ ಹ್ಯಾವ್ ಅನ್ನೋದೇನು ಇಲ್ಲಿ? ಪೊಸೆಷನ್, ಓನರ್ಶಿಪ್ ಬಗ್ಗೆ ಮಾತಾಡ್ತಿದೆ. ಕರೆಕ್ಟ್ ಅಲ್ವಾ? ಸೊ ಇದು ನಮಗೆ ಸ್ಟೇಟಿಟಿವ್ ವರ್ಬ್ ಆಗಿರುತ್ತೆ. ಅಂದರೆ ಇಲ್ಲಿ ನೋ ಆ್ಯಕ್ಷನ್, ಇಲ್ಲಿ ಆ್ಯಕ್ಷನ್. ಅರ್ಥ ಆಯ್ತಲ್ವಾ? ಸೊ ವರ್ಬಲ್ಲಿ 2 ಟೈಪ್ಸ್, ಆ್ಯಕ್ಷನ್ ವರ್ಬು, ನೋ ಆ್ಯಕ್ಷನ್ ವರ್ಬು. ಓಕೆ, ಸೊ ಇವಾಗ ನೋಡಿ, ವರ್ಬು ಆ್ಯಕ್ಷನ್ ಇದ್ದಾಗ, ಅಂದರೆ ಒಂದು ಸೆಂಟೆನ್ಸಲ್ಲಿ ವರ್ಬು ಆ್ಯಕ್ಷನ್ ಆಗಿ ಕೆಲಸ ಮಾಡ್ಬೇಕಾದ್ರೆ ಅದು ಅಡ್ವರ್ಬ್ ಆಗಿರುತ್ತೆ. ಅದೇ ಒಂದು ವರ್ಬು ಒಂದು ಸೆಂಟೆನ್ಸಲ್ಲಿ ಸ್ಟೇಟಿಟಿವ್, ಆ ಸ್ಥಿತಿ ಹೇಳ್ಬೇಕಾದ್ರೆ ಅದು ನಮಗೆ ಅಡ್ಜೆಕ್ಟಿವ್ ಆಗುತ್ತೆ. ಓಕೆ, ಸೊ ವರ್ಬ್ ಅನ್ನೋದು ನಮಗೆ ಅಡ್ವರ್ಬ್ ಆಗಿರ್ಬೋದು ಅಥವಾ ಅಡ್ಜೆಕ್ಟಿವ್ ಆಗಿರ್ಬೋದು. ಅರ್ಥ ಆಗ್ತಿದೆಯಲ್ವಾ? ಸೊ ಇವಾಗ ಬನ್ನಿ, ಫಾರ್ ಎಕ್ಸಾಂಪಲ್ಸ್ ನೋಡೋಣ. ಇಲ್ಲಿ ನೋಡಿ, ದ ಬರ್ಡ್ಸ್ ಸ್ಯಾಂಗ್. ಸ್ವೀಟ್ ಬರುತ್ತಾ ಅಥವಾ ಸ್ವೀಟ್ಲಿ ಬರುತ್ತಾ? ದ ಬರ್ಡ್ಸ್ ಸ್ವ್ಯಾಂಗ್ ಅಂದರೆ ಆ್ಯಕ್ಷನ್ ನಡೀತಾ ಇದೆ. ಕರೆಕ್ಟ್ ಅಲ್ವಾ? ಬರ್ಡ್ಸ್ ಆಡ್ತಾ ಇದ್ದಾವೆ, ಬರ್ಡ್ಸು ಹಾಡಾಡ್ತಿದ್ದಾವೆ.
ಸೊ ಇವಾಗ ಸ್ವೀಟ್ ಬರುತ್ತಾ, ಸ್ವೀಟ್ಲಿ ಬರುತ್ತಾ? ಇಲ್ಲಿ ನಾವೇನು ತಿಳ್ಕೊಂಡ್ವಿ, ಅಡ್ವರ್ಬ್ ಬಂದರೆ, ಆ್ಯಕ್ಷನ್ ಬಂದರೆ ಇದು ಅಡ್ವರ್ಬ್ ಆಗಿರುತ್ತೆ ಅಂತ. ಸೊ ಅಡ್ವರ್ಬ್ ಯಾವ್ದಿದ್ ನಮಗೆ ಇದರಲ್ಲಿ? ಸೊ ಇಲ್ಲಿ ಸ್ವೀಟ್ ಏನು ನಮಗೆ? ಸ್ವೀಟ್ ನಮಗೆ ಅಡ್ಜೆಕ್ಟಿವ್. ಸೊ ಅಡ್ಜೆಕ್ಟಿವ್ಗೆ ಪ್ಲಸ್ ಎಲ್ ವೈ ಆದರೆ ಅದೇನಾಗುತ್ತೆ ನಮಗೆ? ಅಡ್ವರ್ಬ್ ಆಗುತ್ತೆ. ಓಕೆ, ಸೊ ಇಲ್ಲೇನು ನಡೀತಿದೆ? ಸ್ಯಾಂಗ್ ಅಂದರೆ ಆ್ಯಕ್ಷನ್ ನಡೀತಿದೆ. ಸೊ ಆ್ಯಕ್ಷನ್ ನಡಿಬೇಕಾದ್ರೆ ಏನು ಬರಬೇಕು? ಅಡ್ವರ್ಬೇ ಬರಬೇಕು. ಸೊ ನಮ್ಮ ಆನ್ಸರ್ ಏನು? ದ ಬರ್ಡ್ ಸ್ಯಾಂಗ್ ಸ್ವೀಟ್ಲಿ. ಸ್ವೀಟ್ ಅಲ್ಲ, ದ ಬರ್ಡ್ ಸ್ಯಾಂಗ್ ಸ್ವೀಟ್ಲಿ. ನೆಕ್ಸ್ಟ್ ಅದೇ ಥರ, ಹಿ ವಾಸ್ ವೀಪಿಂಗ್. ವೀಪಿಂಗ್ ಅಂದರೆ ಒಂದು ಸ್ವಲ್ಪ ದುಃಖ ಪಡ್ತಾ ಇರೋದು, ಅಂದರೆ ನರಳ್ತಾ ಇರೋದು. ಓಕೆ, ಏನೋ ತಪ್ಪು ಮಾಡಿ ಪಶ್ಚಾತ್ತಾಪ ಅಲ್ಲ, ಒಂಥರ ನರಳ್ತಾ ತುಂಬ ದುಃಖ ಪಡ್ತಾರಲ್ಲ, ಅದಕ್ಕೆ ವೀಪಿಂಗ್ ಅಂತ ಕರಿತೀವಿ. ಸೊ ಹಿ ವಾಸ್ ವೀಪಿಂಗ್. ವೀಪಿಂಗ್ ಅಂದ್ರೆ ಏನು? ಆ್ಯಕ್ಷನ್ ಏನು ನಡೀತಿಲ್ಲ, ಕರೆಕ್ಟ್ ಅಲ್ವಾ? ಓಕೆ, ಸಾರಿ, ವೀಪಿಂಗ್ ಅಂದರೆ ಅದು ದುಃಖ ಪಡ್ತಿರೋದು ಕೂಡ ಒಂದು ಆ್ಯಕ್ಷನ್ ಅಲ್ವಾ? ಸೊ ಇಲ್ಲಿ ನಮಗೆ ಬಿಟರ್ಲಿ ಬರುತ್ತೆ. ಬಿಟರ್ ಬರಲ್ಲ, ಬಿಟರ್ ನಮಗೆ ಅಡ್ಜೆಕ್ಟಿವ್, ಇದಕ್ಕೆ ಪ್ಲಸ್ ಎಲ್ ವೈ ಹಾಕಿದ್ರೆ ಇದು ನಮಗೆ ಅಡ್ವರ್ಬ್. ಸೊ ವೀಪಿಂಗ್ ಅಂದರೆ ಆ್ಯಕ್ಷನ್, ಅಂದರೆ ಏನೋ ಒಂದು ಪ್ರಕ್ರಿಯೆ ನಡೀತಿದೆ ಅಲ್ವಾ? ಇವಾಗ ಸುಮ್ಮನೆ ಕುತ್ಕೊಂಡು ಯೋಚನೆ ಮಾಡೋದು ಅದೆಲ್ಲ ನಮಗೆ ಆ್ಯಕ್ಷನ್ ನಡೆಯಲ್ಲ. ಇಲ್ಲಿ ದುಃಖ ಪಡ್ತಾ ಇರೋದು, ಸೊ ಒಂದು ಆ್ಯಕ್ಷನ್ ಆಗುತ್ತೆ. ಇದಕ್ಕೆ ಯಾವ್ದು ಆ್ಯಡ್ ಮಾಡ್ಬೇಕು ನಾವು? ಅಡ್ವರ್ಬ್. ಸೊ ಈ ವಾಸ್ ವೀಪಿಂಗ್ ಬಿಟರ್ಲಿ. ಸೊ ಆ್ಯಕ್ಷನ್ ನಡಿಬೇಕಾದ್ರೆ ಅಡ್ವರ್ಬ್ ಬರುತ್ತೆ. ಅದೇ ಥರ ಇಲ್ಲಿ ನೋಡಿ, ದ ಫುಡ್ ಟೇಸ್ಟೆಡ್ ಬಿಟರ್ ಅಥವಾ ಬಿಟರ್ಲಿ. ಇಲ್ಲೇನು ಬರುತ್ತೆ ನಮಗೆ? ಟೇಸ್ಟೆಡ್ ಅನ್ನೋದೇನು? ಆ್ಯಕ್ಷನ್ ನಡೀತಾ, ಅಂದರೆ ಇವಾಗ ನಾವು ತಿನ್ಬೇಕಾದ್ರೆ ತಿನ್ನೋದು ಆ್ಯಕ್ಷನ್ನು, ತಿಂದು ಅದನ್ನು ಫೀಲ್ ಮಾಡ್ಕೊಳ್ಳೋದು ಆ್ಯಕ್ಷನ್ ಅಲ್ವಲ್ಲ, ಜಸ್ಟ್ ಟೇಸ್ಟ್ ಬರುತ್ತೆ ನಮಗೆ, ಅದು ನಮ್ಮ ಬಾಡಿ ಒಳಗಡೆ ಆಗೋದು. ನಾವು ಅದ್ರಲ್ಲಿ ಏನು ಆ್ಯಕ್ಷನ್ ಏನು ಮಾಡ್ತಿಲ್ಲವಲ್ಲ. ಸೊ ಫಸ್ಟ್ ಆಫ್ ಆಲ್ ಅದಕ್ಕಿಂತ ಮುಂಚೆ ಫುಡ್ ಅನ್ನೋದು ನಾನ್ ಲಿವಿಂಗ್ ಥಿಂಗು. ಸೊ ನಾನ್ ಲಿವಿಂಗ್ ಥಿಂಗ್ ಜೊತೆ ಏನೂ ಆ್ಯಕ್ಷನ್ ಏನು ನಡೆಯಲ್ಲ. ಸೊ ದ ಫುಡ್ ಟೇಸ್ಟೆಡ್ ಬಿಟರ್, ಯಾಕಂದರೆ ನಾವು ಅಡ್ಜೆಕ್ಟಿವ್ ಹಾಕಬೇಕು. ಸೊ ಸ್ಟೇಟಿವ್. ಓಕೆ, ಸ್ಟೇಟಿವ್ ಟೈಮಲ್ಲಿ ನಾವು ಅಬ್ಜೆಕ್ಟಿವ್ ಹಾಕಬೇಕಾಗುತ್ತೆ, ಅದ್ರ ಸ್ಥಿತಿ ಹೇಳ್ಬೇಕಾರೆ, ಅಥವಾ ಪೊಸೆಷನ್ ಟೈಮಲ್ಲಿ ನಾವು ಅಡ್ಜೆಕ್ಟಿವ್ ಹಾಕಬೇಕಾಗುತ್ತೆ. ಅದೇ ಅಡ್ವರ್ಬ್ ಇದ್ದಾಗ ಮಾತ್ರ, ಆ್ಯಕ್ಷನ್ ನಡಿಬೇಕಾದ್ರೆ ಮಾತ್ರ ಅಡ್ವರ್ಬ್ ಹಾಕಬೇಕಾಗುತ್ತೆ. ವೀಪಿಂಗ್ ಅಂದರೆ ಅದೇ ಪಶ್ಚಾತ್ತಾಪ ಮಾಡಿ ಅಳ್ತಾ ಇರೋದು ಆ್ಯಕ್ಚುಲಿ. ಓಕೆ, ಅಳ್ತಾ ಇರ್ಬೇಕಾದ್ರೆ ಆ್ಯಕ್ಷನ್ ನಡೀತಾ ಇರುತ್ತಲ್ಲ, ಅವ್ರು ಅಳ್ತಾ ಇರ್ತಾನೆ. ಸೊ ಅಲ್ಲಿ ವೀಪಿಂಗ್ಗೆ ನಮಗೆ ಬಿಟರ್ಲಿ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ನಮಗೆ ಸ್ಟೇಟಿವ್ ವರ್ಬ್ಸಲ್ಲಿ ಈ ಸ್ಟೇಟಿವ್ ವರ್ಬ್ಸಲ್ಲಿ ನಾವು ಯಾವತ್ತು ING ಫಾರ್ಮ್ ಯೂಸ್ ಮಾಡಲ್ಲ. ಓಕೆ, ಸ್ಟೇಟಿವ್ ಅಲ್ಲಿ ಯಾವತ್ತು ಸ್ಟೇಟಿವ್ ವರ್ಬ್ಸ್ ನೆವರ್ ಯೂಸ್ ING ಫಾರ್ಮ್. ಸ್ಟೇಟಿವ್ ವರ್ಬ್ಸಲ್ಲಿ ನಮ್ಗೆ ಯಾವತ್ತಿದ್ರೂ ING ಫಾರ್ಮ್ ಬರೋಲ್ಲ. ಇಲ್ಲೆಲ್ಲ ನೋಡಿ ನೀವು, ಈ ಬಿಟರ್ಲಿ, ಸ್ವೀಟ್ಲಿ ಇದೆಲ್ಲ ಅಡ್ವರ್ಬು. ಸೊ ಅಡ್ಜೆಕ್ಟಿವ್ ಅಲ್ಲಿ ನಮಗೆ ಈ ವೀಪಿಂಗ್ ನಾರ್ಮಲ್ ಆಗಿ ನಮಗೆ ING ಫಾರ್ಮ್ ಯಾವಾಗ ಬರುತ್ತೆ? ಅದು ನೌನ್ ಪ್ಲಸ್ ING ಫಾರ್ಮ್ ನಮಗೆ. ಇವಾಗ ವೀಪಿಂಗ್ ಅಂತ ಏನು? ವೀಪ್ ಅಂತ ಅಂದರೆ ದುಃಖ ಪಡೋದು, ಅಳ್ತಾ ಇರೋದು, ಪ್ಲಸ್ ING ಫಾರ್ಮ್ ಅಂದರೆ ಆ್ಯಕ್ಚುಲಿ ಇದು ನೌನು. ಸೊ ನೌನಿಗೆ ಅಂದರೆ ಇಲ್ಲಿ ಈ ಒಂದು ಸೆಂಟೆನ್ಸಲ್ಲಿ ಸ್ಟೇಟಿವ್ ವರ್ಬ್ಗೆ ಯಾವತ್ತೇ ಆದರೂ ಈ ING ಫಾರ್ಮ್ ಬರಲ್ಲ, ಅದು ಬರೀ ಆ್ಯಕ್ಷನಿಗೆ ಮಾತ್ರ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಐ ಆಮ್ ನೋಯಿಂಗ್ ದ ಟ್ರೂತ್ ಅಂದರೆ ನನಗೆ ಸತ್ಯ ಗೊತ್ತು, ING ಬಂದಿದೆ. ಇಲ್ಲಿ ಆ್ಯಕ್ಷನ್ ನಡೀತಿಲ್ಲ ಅಂದರೆ ಇದು ಬರೀ ಸ್ಥಿತಿ. ಸ್ಟೇಟಿವ್ ವರ್ಬ್ಸ್ ಅಷ್ಟೇ ಇದು. ಅದು ಸ್ಟೇಟಿವ್ ಬಗ್ಗೆ ಮಾತಾಡ್ತಾ ಇದೆ, ಅದ್ರ ಸ್ಥಿತಿ ಬಗ್ಗೆ ಮಾತಾಡ್ತಾ ಇದೆ, ಕರೆಕ್ಟ್ ಅಲ್ವಾ? ಐ ಆಮ್ ನೋಯಿಂಗ್ ದ ಟ್ರೂತ್ ಸ್ಟೇಟಿವ್ ವರ್ಬ್. ಸೊ ಸ್ಟೇಟಿವ್ ವರ್ಬಲ್ಲಿ ING ಬರಲ್ಲ. ಐ ಆಮ್ ನೋಯಿಂಗ್ ದ ಟ್ರೂತ್ ಅಲ್ಲ. ಸೊ ಇಲ್ಲಿ ಐ ಆಮ್ ನೋಯಿಂಗ್ ಅಂತ ಬರಲ್ಲ, ಇಲ್ಲಿ ಐ ನೋ ದ ಟ್ರೂತ್, ಇದು ಕರೆಕ್ಟು. ಐ ಆಮ್ ನೋಯಿಂಗ್ ಬರಲ್ಲ. ಓಕೆ, ING ಫಾರ್ಮ್ ಅನ್ನೋದು ಸ್ಟೇಟಿವ್ ವರ್ಬ್ಸಲ್ಲಿ ಬರೋದೇ ಇಲ್ಲ, ಆ್ಯಕ್ಷನ್ ವರ್ಡ್ಸಲ್ಲಿ ಮಾತ್ರ ING ಫಾರ್ಮ್ಯಾಟ್ ಬರುತ್ತೆ. ನೋಡಿ, ಐ ಆಮ್ ಹ್ಯಾವಿಂಗ್ 3 ಕಾರ್ಸ್, ಇದು ಕೂಡ ನಮಗೆ ಸ್ಟೇಟಿವ್ ವರ್ಬ್ಸ್, ಯಾಕಂದರೆ ಪೊಸೆಸಿವ್ ಓನರ್ಶಿಪ್ ಬಗ್ಗೆ ಮಾತಾಡ್ತಿದೆ. ಸೊ ಐ ಆಮ್ ಹ್ಯಾವಿಂಗ್ 3 ಕಾರ್ಸ್ ಬರಲ್ಲ, ಇದು ಐ ಹ್ಯಾವ್ 3 ಕಾರ್ಸ್ ಬರುತ್ತೆ. ING ಬರಲ್ಲ. ಇದೇನು ಬರುತ್ತೆ ನಮಗೆ? ಐ ಹ್ಯಾವ್ 3 ಕಾರ್ಸ್ ಬರುತ್ತೆ. ಅದೇ ಪಾಸ್ಟ್ ಆದರೆ, ಸೆಂಟೆನ್ಸ್ ಏನಾದ್ರು ಪಾಸ್ಟ್ ಆದರೆ ಐ ಹ್ಯಾಡ್ 3 ಕಾರ್ಸ್ ಬರುತ್ತೆ. ಓಕೆ, ಐ ಆಮ್ ಹ್ಯಾವಿಂಗ್, ಅವ್ರು ಇವಾಗ ಏನು ಹೇಳ್ತಾರೆ? ಪ್ರೆಸೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಪ್ರೆಸೆಂಟಲ್ಲಿ ನಮಗೆ ಹ್ಯಾವ್ ಬರುತ್ತೆ, ಹ್ಯಾಡ್ ಬರಲ್ಲ. ಐ ಹ್ಯಾವ್ 3 ಕಾರ್ಸ್. ಓಕೆ, ಹ್ಯಾವಿಂಗ್ ಬರಲ್ಲ. ಸೊ ಸ್ಟೇಟಿವ್ ವರ್ಬ್ಸಲ್ಲಿ ಯಾವತ್ತಾದ್ರೂ ING ಬರಲ್ಲ. ಸ್ಟೇಟಿವ್ ಅಂದರೆ ಯಾವ್ದು? ಒಂದು ಸ್ಥಿತಿ ಬಗ್ಗೆ ಮಾತಾಡೋದು, ಇನ್ನೊಂದು ಪೊಸೆಷನ್ ಅಂದರೆ ಓನರ್ಶಿಪ್ ಬಗ್ಗೆ ಮಾತಾಡೋದು, ಅದನ್ನು ನಾವು ಸ್ಟೇಟಿವ್ ವರ್ಬ್ಸ್ ಅಂತ ಕರಿತೀವಿ. ಆ್ಯಕ್ಷನ್ ವರ್ಬ್ಸಲ್ಲಿ ಆ್ಯಕ್ಷನ್ ನಡೀತಿರುತ್ತೆ, ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ರೆ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ನೋಡಿ, ಹ್ಯಾವಿಂಗ್ ಅಂತ ಬಂದಾಗ ಸೆಂಟೆನ್ಸಲ್ಲಿ, ಅದೇ ಮೀನ್ಸ್ ಪೊಸೆಸಿವ್ ಕೇಸ್, ಒಂದು ಸೆಂಟೆನ್ಸಲ್ಲಿ ಪೊಸೆಸಿವ್ ಕೇಸಲ್ಲಿ ಹ್ಯಾವಿಂಗ್ ಬಂದಾಗ, ಅದು ಪೊಸೆಸಿವ್ ಕೇಸ್ ಆಗಿದ್ದರೆ ಯಾವುದೇ ಕಾರಣಕ್ಕೂ ನಮಗೆ ING ಬರೋಂಗಿಲ್ಲ. ಅಂದರೆ ಇವಾಗ ಹ್ಯಾವಿಂಗ್ ಅನ್ನೋದು ನಮಗೆ ಪೊಸೆಸಿವ್ ಕೇಸಲ್ಲಿ ಬರೋಂಗೇ ಇಲ್ಲ ಸೆಂಟೆನ್ಸಲ್ಲಿ. ಅರ್ಥ ಆಗ್ತಿದೆಯಲ್ವಾ? ಸೊ ಹ್ಯಾವಿಂಗ್ ಅನ್ನೋದು ಪೊಸೆಸಿವ್ ಕೇಸಲ್ಲಿ ಬರೋಂಗೇ ಇಲ್ಲ. ಇನ್ನು ನೋಡಿ, ಈಸ್ ಹ್ಯಾವಿಂಗ್ 2 ಕಾರ್ಸ್. ಹ್ಯಾವಿಂಗ್ ಅಂದ್ರೇನು? ಅವ್ರ ಹತ್ರ ಓನರ್ಶಿಪ್, ಅವನ ಹತ್ರ 2 ಬುಕ್ಸ್ ಇದ್ದಾವೆ ಅಂತ. ಸೊ ಹ್ಯಾವಿಂಗ್ ಅನ್ನೋದು ಪೊಸೆಸಿವ್ ಕೇಸಲ್ಲಿ ಇವಾಗ ವರ್ಬ್ ಆಗಿದೆ ಅಲ್ವಾ, ಈ ಥರ ಬರೋಂಗೇ ಇಲ್ಲ, ಇದು ತಪ್ಪು.
ಸೊ ಇದ್ರ ಬದಲು ಏನು ಬರಬೇಕು ನಮಗೆ, ಈ ಹ್ಯಾಸ್, ಈ ಈಸ್ ಕೂಡ ಅಲ್ಲ, ಈ ಹ್ಯಾಸ್ 2 books. ಓಕೆ, ಈ ಹ್ಯಾಸ್ 2 books. ಈ ಈಸ್ ಹ್ಯಾವಿಂಗ್ ಬರೋದೇ ಇಲ್ಲ, ಬರಂಗೇ ಇಲ್ಲ. ಓಕೆ, ಸೊ ಹ್ಯಾವಿಂಗ್ ಅನ್ನೋದು ಪೊಸೆಸಿವ್ ಕೇಸಲ್ಲಿ ಬರೋದೇ ಇಲ್ಲ, ಇದನ್ನೇ ನೆನ್ಪಿಟ್ಕೊಳ್ಳಿ. ಈ ಹ್ಯಾಸ್ 2 books. ಅದೇ ಥರ ಇಲ್ಲಿಗೆ ಬನ್ನಿ, ಈ ಈಸ್ ಹ್ಯಾವಿಂಗ್ ಲಂಚ್. ಹ್ಯಾವಿಂಗ್ ಲಂಚ್ ಅಂದರೆ ಅವನೇನು ಊಟ ಮಾಡ್ತಾ ಇದ್ದಾನೆ, ಮಧ್ಯಾಹ್ನ ಊಟ ಮಾಡ್ತಾ ಇದ್ದಾನೆ ಅಂತ. ಸೊ ಇಲ್ಲಿ ಹ್ಯಾವಿಂಗ್ ಅಂದರೆ ಒಂದು ಆ್ಯಕ್ಷನ್ ನಡೀತಾ ಇದೆ, ಪೊಸೆಸಿವ್ ಕೇಸ ಇಲ್ಲಿ ಅಲ್ಲ. ಸೊ ಇದು ಕರೆಕ್ಟ್. ಈಸ್ ಹ್ಯಾವಿಂಗ್ ಫೀವರ್, ಇದು ಒಂದು ಸ್ಟೇಟ್ ಅಂದರೆ ಸ್ಥಿತಿ ಹೇಳ್ತಾ ಇದೆ, ಅವ್ನಿಗೆ ಹುಷಾರಿಲ್ಲ, ಜ್ವರ ಬಂದಿದೆ ಅಂತ. ಸೊ ಇಲ್ಲಿ ನಮಗೆ ಪೊಸೆಷನ್ ಕೇಸ್ ಇದೆಯಾ, ಓನರ್ಶಿಪ್ ಬಗ್ಗೆ ಮಾತಾಡ್ತಾ ಇದೀವ, ಇಲ್ಲ. ಸೊ ಇದು ಕೂಡ ಕರೆಕ್ಟ್. ಈಸ್ ಹ್ಯಾವಿಂಗ್ ಫೀವರ್, ಈಸ್ ಹ್ಯಾವಿಂಗ್ ಲಂಚ್. ಓಕೆ, ಯಾವಾಗ ಪೊಸೆಸಿವ್ ಕೇಸಲ್ಲಿ ಯಾವಾಗ ನಮಗೆ ಹ್ಯಾವಿಂಗ್ ಅನ್ನೋದು ಬರೋದೇ ಇಲ್ಲ, ಪೊಸೆಸಿವ್ ಕೇಸಲ್ಲಿ ಮಾತ್ರ ಬರಲ್ಲ. ಈ ಈಸ್ ಹ್ಯಾವಿಂಗ್ 2 books. ಹ್ಯಾವಿಂಗ್ ಅಂದರೆ ಓನರ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಓನರ್ಶಿಪ್ ಅನ್ನೋದು ನಮಗೆ ಬರಂಗೇ ಇಲ್ಲ. ಓಕೆ, ಪೊಸೆಸಿವ್ ಕೇಸಲ್ಲಿ ಹ್ಯಾವಿಂಗ್ ಅನ್ನೋದು ಬರಂಗೇ ಇಲ್ಲ. ಈ ಹ್ಯಾಸ್ 2 books, ಇದು ಕರೆಕ್ಟ್. ಅರ್ಥ ಆಗ್ತಿದೆಯಲ್ಲ? ಫಾರ್ ಎಕ್ಸಾಂಪಲ್ ಇನ್ನೊಂದು ಸ್ವಲ್ಪ ನೋಡಿ ಎಕ್ಸಾಂಪಲ್ಸು. ಈಸ್ ಹ್ಯಾವಿಂಗ್ ಎ ಮೀಟಿಂಗ್ ಟುಮಾರೋ. ಇಲ್ಲಿ ಹ್ಯಾವಿಂಗ್ ಏನು, ನಾಳೆ ಮೀಟಿಂಗ್ ಇದೆ, ಅವನು ಅದಕ್ಕೆ ಅಟೆಂಡ್ ಮಾಡ್ಬೋದು ಅಥವಾ ಕಂಡಕ್ಟ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಅವನು ಮೀಟಿಂಗ್ನ ಇವನೇ ಎಲ್ಲ ಕಂಡಕ್ಟ್ ಮಾಡ್ಬೋದು, ಅದಕ್ಕೆ ಅರೇಂಜ್ಮೆಂಟ್ಸ್ ಮಾಡ್ಬೋದು, ಅಥವಾ ನಾಳೆ ಈ ವ್ಯಕ್ತಿ ಅಟೆಂಡ್ ಮಾಡ್ತಾ ಇರ್ಬೋದು. ಸೊ ಇಲ್ಲಿ ಓನರ್ಶಿಪ್ ಬಗ್ಗೆ ಮಾತಾಡ್ತಿಲ್ಲ. ಈಸ್ ಹ್ಯಾವಿಂಗ್ ಎ ಮೀಟಿಂಗ್ ಟುಮಾರೋ, ಕರೆಕ್ಟು, ನೋ ಪ್ರಾಬ್ಲಮ್. ಓಕೆ, ಅದೇ ಥರ ನೋಡಿ, ಈ ಸೀಯಿಂಗ್ ದ ಮೂವಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ಈ ಸೀಯಿಂಗ್ ದ ಮೂವಿ. ಸೀಯಿಂಗ್ ಅನ್ನೋದು ಯಾವ ಜಮಾನ್ದಲ್ಲಿ ಯೂಸ್ ಮಾಡಲ್ಲ, ಸೀಯಿಂಗ್ ಬರಲ್ಲ, ಅದು ವಾಚಿಂಗ್ ಬರುತ್ತೆ. ಓಕೆ, ಸೀಯಿಂಗ್ ಅಂತ ಯಾವತ್ತೂ ಬರೋದೇ ಇಲ್ಲ. ಈ ಈಸ್ ವಾಚಿಂಗ್ ದ ಮೂವಿ. ಇಲ್ಲಿ ಸೀಯಿಂಗ್ನ ಒಂದು ಆ್ಯಕ್ಷನ್ ಥರ ಕೊಟ್ಟಿದ್ದಾರೆ. ಸೀಯಿಂಗ್ ಅನ್ನೋದು ಆ್ಯಕ್ಷನ್ ಅಲ್ಲ, ಅದೊಂದು ಸ್ಟೇಟು. ಈ ಈಸ್ ವಾಚಿಂಗ್ ದ ಮೂವಿ. ಓಕೆ, ಸುಮ್ಮನೆ ನೋಡ್ತಾ ಇರ್ತಾರೆ, ಅಲ್ಲೇನು ಕೆಲಸ ಏನೂ ನಡೆಯಲ್ಲ, ಸುಮ್ಮನೆ ನೋಡ್ತಾ ಇರ್ತಾರೆ. ಸೊ ನೋಡ್ಬೇಕಾದ್ರೆ ವಾಚಿಂಗು, ಸೀಯಿಂಗ್ ಅಲ್ಲ. ಅದೇ ಥರ ನೋಡಿ, ಈ ಸೀಯಿಂಗ್ ದ PM ಟುಮಾರೋ. ಇಲ್ಲಿ ಏನಿಸ್ತದೆ, ಈ ಸೆಂಟೆನ್ಸಲ್ಲಿ ಸೀಯಿಂಗ್ ಏನು, ನಾಳೆ PM ಮೀಟ್ ಆಗ್ತಾ ಇದೆ, ಅಥವಾ ನೋಡ್ತಾರೆ, ನಾಳೆ PM ಮೀಟ್ ಆಗ್ತಾರೆ, ನೋಡ್ತಾರೆ. ಸೊ ಇದು ಕರೆಕ್ಟು, ಇದು ನೋ ಪ್ರಾಬ್ಲಮ್. ಓಕೆ, ಈ ಈಸ್ ವಾಚಿಂಗ್ ದ PM ಆಗಲ್ಲ ಇಲ್ಲಿ. ಇವಾಗ ವಾಚಿಂಗ್ ದ PM ಅಂತ ಅಂದರೆ, ಇವಾಗ ಯಾರು ರ್ಯಾಲಿಗೆ ಬರ್ತಾರಲ್ಲ, ಅವರು ಕ್ಯಾನ್ವಾಸಿಂಗ್ ಮಾಡ್ಬೇಕಾರೆ ಅವಾಗ ಸುಮ್ಮನೆ ಅವ್ರನ್ನ ನೋಡ್ತಿದ್ರೆ ಅದು ವಾಚಿಂಗ್ ಆಗುತ್ತೆ. ಈ ಸೀಯಿಂಗ್ ದ PM ಟುಮಾರೋ ಅಂತ ಅಂದರೆ ಅವ್ರನ್ನ ಮೀಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಇದರಲ್ಲಿ ನಮಗೆ ಸೀಯಿಂಗ್ ಅನ್ನೋದು ಕರೆಕ್ಟು. ಓಕೆ, ಇದನ್ನ ಬೇಕಂದ್ರೆ ವಿಸಿಟಿಂಗ್ ಅಂತಲೂ ಕೂಡ ಬರೀಬೋದು. ಸೀಯಿಂಗ್ ಬದಲು ಸೀಯಿಂಗ್ ಅಂದ್ರೂ ಕರೆಕ್ಟೇನೆ, ಈಸ್ ವಿಸಿಟಿಂಗ್ ದ PM ಟುಮಾರೋ ಅಂದ್ರೂ ಕರೆಕ್ಟೇನೆ. ಸೊ ಎರಡು ಕರೆಕ್ಟು, ನೋ ಪ್ರಾಬ್ಲಮ್. ಓಕೆ, ಅದೇ ಥರ ನೆಕ್ಸ್ಟ್ ನೋಡಿ, ಸೀಯಿಂಗ್ ಈಸ್ ಬಿಲೀವಿಂಗ್. ಸೊ ಇಲ್ಲಿ ಸೀಯಿಂಗ್ ಏನಾಗಿರುತ್ತೆ, ಸಬ್ಜೆಕ್ಟ್ ಆಗಿರುತ್ತೆ. ಈಸ್ ಏನಾಗಿರುತ್ತೆ, ವರ್ಬ್ ಆಗಿರುತ್ತೆ. ಸೊ ಇವೆರಡು ಸಬ್ಜೆಕ್ಟು ವರ್ಬ್ ಆದಾಗ ಬಿಲೀವಿಂಗ್ ಏನಾಗಿರುತ್ತೆ ನಮಗೆ, ಇದು ಕೂಡ ವರ್ಬೇ ಆಗಿರುತ್ತೆ. ಆದರೆ ಇಲ್ಲಿ ಸೀಯಿಂಗ್ ಅನ್ನೋದು ಸಬ್ಜೆಕ್ಟಾಗಿ ಕೆಲಸ ಮಾಡ್ತಾ ಇರುತ್ತೆ, ಇದು ಈಸ್ ಅನ್ನೋದು ವರ್ಬು, ಇದು ಕೂಡ ವರ್ಬೆ. ಅಂದರೆ ಇದ್ರದ್ದು ಕ್ವಾಲಿಟಿ ಇನ್ಕ್ರೀಸ್ ಮಾಡ್ತಾ ಇದೆ. ಸೀಯಿಂಗ್ ಈಸ್ ಬಿಲೀವಿಂಗ್. ಸೊ ಸೀಯಿಂಗ್, ಸಿ ಜೊತೆಗೆ ING ಬಂದಿದೆ. ಸೊ ಇದೇನಾಗಿರುತ್ತೆ, ಆ್ಯಕ್ಚುಲಿ ನಮಗಿದು ನೌನ್ ಆಗಿರುತ್ತೆ, ಜಿರೆಂಟ್ ಫಾರ್ಮು, GURAND, ಜಿರೆಂಟ್ ಫಾರ್ಮ್ ಇದು. ಓಕೆ, ಸೀಯಿಂಗ್ ಈಸ್ ಬಿಲೀವಿಂಗ್, ಇದರಲ್ಲಿ ಏನೇ ರೀತಿಯ ತಪ್ಪಿಲ್ಲ. ಸೀಯಿಂಗ್ ಈಸ್ ಬಿಲೀವಿಂಗ್, ನೋಡ್ತಾ ಇರೋದು, ನೋಡೋದನ್ನ ನೋಡುವಂಥದ್ದನ್ನ ನಂಬೋದು. ಓಕೆ, ಯಾವ್ದಾರು ಒಂದು ಏನೋ ಒಂದು ವಿಷಯ ನೋಡ್ತಾ ಇರ್ತೀವಲ್ಲ ಅದನ್ನು ನಂಬೋದು. ಸೊ ಸೀಯಿಂಗ್ ಈಸ್ ಬಿಲೀವಿಂಗ್, ಇದು ಕರೆಕ್ಟು, ನೋ ಪ್ರಾಬ್ಲಮ್. ಸೀಯಿಂಗ್ ಇಲ್ಲಿ ನಮಗೆ ಸಬ್ಜೆಕ್ಟ್ ಆಗಿರುತ್ತೆ, ಜೊತೆಗೆ ಇದು ನೌನಾಗಿ ಕೆಲಸ ಮಾಡ್ತಾ ಇರುತ್ತೆ, ಯಾಕೆಂದರೆ ಜಿರೆಂಟ್ ಫಾರ್ಮ್. ಸಿ ಅನ್ನೋದೇನು, ನೌನು ಪ್ಲಸ್ ING ಫಾರ್ಮ್ಯಾಟಲ್ಲಿದೆ, ಕರೆಕ್ಟ್ ಅಲ್ವಾ? ಸೊ ಸಿ ಅನ್ನೋದೇನು ಆ್ಯಕ್ಚುಲಿ ವರ್ಬು. ಸೊ ING ಅದಕ್ಕೆ ಆ್ಯಡ್ ಆದಾಗ ಅದು ನೌನ್ ಆಗೋಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಬೇಸ್ಡ್ ಆನ್ ಆಬ್ಜೆಕ್ಟ್ ಆಧಾರದ ಮೇಲೆ ವರ್ಬ್ ಅನ್ನೋದು ನಮಗೆ 2 ಪಾರ್ಟ್ಸ್ ಆಗಿ ಡಿವೈಡ್ ಆಗಿದೆ. ಅಂದರೆ ಆಬ್ಜೆಕ್ಟ್ ಡಿವೈಡ್ ಮಾಡಿಕೊಂಡು, ಆಬ್ಜೆಕ್ಟ್ ಬೇಸ್ ಮಾಡಿಕೊಂಡು ಹೆಂಗೆ ನೋಡೋಣ. ಒಂದು ಯಾವುದು ಟ್ರಾನ್ಸಿಟಿವ್ ವರ್ಬು, ಇನ್ನೊಂದು ಯಾವುದು ಇಂಟ್ರಾನ್ಸಿಟಿವ್ ವರ್ಬು. ಸೊ ಟ್ರಾನ್ಸಿಟಿವ್ ವರ್ಬ್ ಅಂತಂದರೆ ಇಟ್ ಟೇಕ್ಸ್ ಆ್ಯನ್ ಆಬ್ಜೆಕ್ಟ್, ಅಂದರೆ ನೌನ್ ಆಗಿರ್ಬೋದು, ಪ್ರೊನೌನ್ ಆಗಿರ್ಬೋದು. ಆಬ್ಜೆಕ್ಟ್ ಅನ್ನೋದು ನಮ್ಗೆ ಇಲ್ಲಿ ನೌನ್ ಆಗಿರ್ಬೋದು, ಪ್ರೊನೌನ್ ಆಗಿರ್ಬೋದು. ಸಬ್ಜೆಕ್ಟಿಂದ ಆಬ್ಜೆಕ್ಟ್ಗೆ ಆ್ಯಕ್ಷನ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ. ಆ್ಯಕ್ಷನ್ ಅನ್ನೋದು ನಮಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಎಕ್ಸಾಂಪಲ್ಸ್ ನೋಡೋಣ, ನಿಮ್ಗೆ ಇನ್ನೂ ಗೊತ್ತಾಗುತ್ತೆ. ಸಬ್ಜೆಕ್ಟಿಂದ ಆಬ್ಜೆಕ್ಟ್ಗೆ ನಮಗೆ ಆ್ಯಕ್ಷನ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ. ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಅಂದರೆ ಇಟ್ ಡಸಂಟ್ ಟೇಕ್ ಆ್ಯನ್ ಆಬ್ಜೆಕ್ಟ್. ಓಕೆ, ಇದಕ್ಕೆ ಆಬ್ಜೆಕ್ಟ್ ಮೇಲೆ ಏನೂ ಡಿಪೆಂಡ್ ಆಗಿರಲ್ಲ. ಆಬ್ಜೆಕ್ಟಿಗೂ ನೋ ಟ್ರಾನ್ಸ್ಫರ್. ಇಲ್ಲಿ ಯಾವುದೇ ರೀತಿಯ ಆ್ಯಕ್ಷನ್ ಟ್ರಾನ್ಸ್ಫರ್ ಆಗಲ್ಲ. ಸಬ್ಜೆಕ್ಟಿಂದ ಆಬ್ಜೆಕ್ಟ್ಗೆ ನಮಗೆ ಆ್ಯಕ್ಷನ್ ಅನ್ನೋದು ಟ್ರಾನ್ಸ್ಫರ್ ಆಗಲ್ಲ. ಓಕೆನಾ? ಸೊ ಇದೇನಿಲ್ಲ, ಇದು ಆಲ್ರೆಡಿ ನಮ್ಗೆ ಗೊತ್ತು, ಜಸ್ಟ್ ಒಂದ್ಸಲ ರೆಫರೆನ್ಸಿಗೆ ಬರ್ತೀನಿ ಅಷ್ಟೇ. ಕರ್ತ ಅಂದ್ರೇನು ಸಬ್ಜೆಕ್ಟ್, ಕ್ರಿಯೆ ಅಂದರೆ ವರ್ಬ್, ಕೆಲಸ ಯಾವ್ದು ನಡೀತಿದೆ ಅಂತ. ಕರ್ಮ ಅಂದರೆ ಆಬ್ಜೆಕ್ಟು, ಕರೆಕ್ಟ್ ಅಲ್ವಾ? ನಮಗೆ ಸಬ್ಜೆಕ್ಟ್ ಬಂದು ನಮಗೆ ನೌನು ಆಗಿರ್ಬೋದು, ಪ್ರನೌನು ಆಗಿರ್ಬೋದು, ಕರೆಕ್ಟ್ ಅಲ್ವಾ? ಈ ನೌನು ಪ್ರನೌನ್ಗೆ ನಮಗೆ ING ಆದರೆ ಅದೇನಾಗುತ್ತೆ, ನಮಗೆ ಮತ್ತೆ ನೌನೇ ಆಗುತ್ತೆ, ಜಿರೆಂಟ್ ಫಾರ್ಮ್ಯಾಟು. ವರ್ಬಲ್ಲಿ ನಮಗೆ ING ಫಾರ್ಮ್ಯಾಟ್ ಬಂದಾಗ ಅದೇನಾಗುತ್ತೆ, ನಮಗೆ ನೌನೇ ಆಗುತ್ತೆ, ಯಾಕಂದರೆ ಅದು ಜಿರೆಂಟ್ ಫಾರ್ಮ್ಯಾಟು, ಕರೆಕ್ಟ್ ಅಲ್ವಾ? ಆಬ್ಜೆಕ್ಟು ನಮಗೆ
ನೌನ್ ಆಗಿ ಕೆಲಸ ಮಾಡುತ್ತೆ, ಪ್ರೊನೌನ್ ಆಗಿ ಕೆಲಸ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಇದು ಆಲ್ರೆಡಿ ನಿಮ್ಗೆ ಗೊತ್ತಿರೋದೆ, ಆದರೆ ಇದು ಜಸ್ಟ್ ಒಂದು ಸ್ವಲ್ಪ ಬೇಸಿಕ್ ತಿಳ್ಸೋಕ್ಕೆ ಇದು ಬರ್ದಿರೋದಷ್ಟೇ. ಆಬ್ಜೆಕ್ಟ್ ಅನ್ನೋದು ನಮಗೆ ಇಲ್ಲಿ ನೋಡಿದ್ವಿ ನಾವು, ಬೇಸ್ಡ್ ಆನ್ ಆಬ್ಜೆಕ್ಟ್ ದ ವರ್ಬ್ ಹ್ಯಾಸ್ ಬೀನ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್. ಆಬ್ಜೆಕ್ಟ್ನ ಬೇಸ್ ಮಾಡಿಕೊಂಡು ವರ್ಬ್ನ 2 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ ಅಂತ. ಒಂದು ಟ್ರಾನ್ಸಿಟಿವ್ ವರ್ಬು, ಇನ್ನೊಂದು ಇಂಟ್ರಾನ್ಸಿಟಿವ್ ವರ್ಬು. ಟ್ರಾನ್ಸಿಟಿವ್ ವರ್ಬಲ್ಲಿ ಆ್ಯಕ್ಷನ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ, ಇಂಟ್ರಾನ್ಸಿಟಿವ್ ವರ್ಬಲ್ಲಿ ಆ್ಯಕ್ಷನ್ ಅನ್ನೋದು ಟ್ರಾನ್ಸ್ಫರ್ ಆಗಲ್ಲ, ಇಲ್ಲಿ ಆಬ್ಜೆಕ್ಟ್ನ ತಗೊಳ್ಳಲ್ಲ ಅಂತ ನೋಡಿದ್ವಿ. ಕರೆಕ್ಟ್ ಅಲ್ವಾ? ಬನ್ನಿ ಈಗ ಅದ್ರದ್ದೇ ಡಿಸ್ಕಸ್ ಮಾಡೋಣ. ಆಬ್ಜೆಕ್ಟಲ್ಲಿ ಆಬ್ಜೆಕ್ಟು ನಮಗೆ 2 ಭಾಗವಾಗಿ ಇದು ಮಾಡ್ಕೊಂಡಿರ್ತೀವಿ. ಒಂದು ವರ್ಬ್ ಮೇಲೆ ಆಬ್ಜೆಕ್ಟ್ ಡಿಪೆಂಡ್ ಆಗುತ್ತೆ, ಇನ್ನೊಂದು ಪ್ರಿಪೋಸಿಷನ್ ಆದ್ಮೇಲೆ ಪ್ರಿಪೋಸಿಷನ್ ಮೇಲೆ ನಮಗೆ ಆಬ್ಜೆಕ್ಟ್ ಬರುತ್ತೆ, ಒಂದು ವರ್ಬ್ ಮೇಲೆ ಆಬ್ಜೆಕ್ಟ್ ಬರುತ್ತೆ. ಎಲ್ಲಿ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ನೋಡಿ, ದ ಪಿಯೋನ್. ಓಕೆ, ದ ಪಿಯೋನ್ ರ್ಯಾಂಗ್ ದ ಬೆಲ್. ಇಲ್ಲಿ ರ್ಯಾಂಗ್ ಏನು? ವರ್ಬು. ದ ಬೆಲ್ ಏನಾಯಿತು? ಆಬ್ಜೆಕ್ಟು. ಕರೆಕ್ಟ್ ಅಲ್ವಾ? ಸೊ ಈ ಆಬ್ಜೆಕ್ಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ವರ್ಬ್ ಮೇಲೆ ಡಿಪೆಂಡ್ ಆಗಿದೆ. ಕರೆಕ್ಟ್ ಅಲ್ವಾ? ಆದರೆ ಈ ಎಕ್ಸಾಂಪಲ್ಗೆ ಬನ್ನಿ. ಈ ಗೇವ್ ಎ ರಿಂಗ್. ಈ ರಿಂಗ್ ಅನ್ನೋದೇನು ನಮಗಿಲ್ಲಿ? ಆಬ್ಜೆಕ್ಟು. ಟು ಅನ್ನೋದೇನು ನಮಗಿಲ್ಲಿ? ಪ್ರಿಪೋಸಿಷನು. ಹರ್ ಅನ್ನೋದೇನು ನಮಗಿಲ್ಲಿ? ಮತ್ತೆ ಆಬ್ಜೆಕ್ಟು. ಕರೆಕ್ಟ್ ಅಲ್ವಾ? ಗೇವ್ ಅನ್ನೋದು ನಮಗೆ ವರ್ಬು, ಇದು ಸಬ್ಜೆಕ್ಟು. ಸೊ ಈ ಗೇವ್ ಎ ರಿಂಗ್ ಟು ಹರ್. ಅವಳಿಗೆ ರಿಂಗ್ ಕೊಟ್ಟ. ಸೊ ರಿಂಗ್ ಅನ್ನೋದು ಆಬ್ಜೆಕ್ಟು, ಟು ಅನ್ನೋದು ಪ್ರಿಪೋಸಿಷನ್, ಅದಾದ್ಮೇಲೆ ಆಬ್ಜೆಕ್ಟು. ಸೊ ಈ ಆಬ್ಜೆಕ್ಟ್ ಯಾವ್ದ್ರ ಮೇಲೆ ಬಂದಿದೆ? ನಮಗೆ ಪ್ರಿಪೋಸಿಷನ್ ಮೇಲೆ ಬಂದಿದೆ. ಕರೆಕ್ಟ್ ಅಲ್ವಾ? ಸೊ ನಮಗೆ ಆಬ್ಜೆಕ್ಟ್ ಅನ್ನೋದು ವರ್ಬ್ ಮೇಲೂ ಬರ್ಬೋದು, ಪ್ರಿಪೋಸಿಷನ್ ಮೇಲೂ ಬರ್ಬೋದು. ಕರೆಕ್ಟ್ ಅಲ್ವಾ? ನಮಗೆ ಆಬ್ಜೆಕ್ಟ್ ಅನ್ನೋದು ಒಂದು ಸೆಂಟೆನ್ಸಲ್ಲಿ ಬರ್ದೇನೂ ಕೂಡ ಇರ್ಬೋದು. ಅದು ಎಕ್ಸಾಂಪಲ್ ನೋಡೋಣ. ಅದಕ್ಕೆ ನಾವು ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ರಾಮ್ ಹೆಲ್ಪ್ಡ್ ಮೀ. ರಾಮ್ ನನಗೆ ಸಹಾಯ ಮಾಡ್ದ. ಸೊ ಇಲ್ಲಿ ಮೀ ಅನ್ನೋದೇನು? ನಮಗೆ ಆಬ್ಜೆಕ್ಟು. ಸಹಾಯ ಹೊಂದಿದ್ದ್ಯಾರು? ನಾನು. ರಾಮ್ ಹೆಲ್ಪ್ ಮಾಡಿದ್ದು. ಸೊ ರಾಮ್ ಸಬ್ಜೆಕ್ಟು, ಹೆಲ್ಪ್ಡ್ ವರ್ಬು, ಮೀ ಆಬ್ಜೆಕ್ಟು. ಇದು ಓಕೆ. ಆದರೆ ಇಲ್ಲಿ ಬನ್ನಿ, ರಾಮ್ ಈಸ್ ಎ ಗುಡ್ ಬಾಯ್. ಇಲ್ಲಿ ಏನು ಹೇಳ್ತಿದೆ? ಅದು ಕ್ವಾಲಿಟಿ ಹೇಳ್ತಿದೆ. ಸೊ ಗುಡ್ ಏನಿಲ್ಲಿ ನಮಗೆ ಅಡ್ಜೆಕ್ಟಿವ್, ಬಾಯ್ ಏನು ನಮಗೆ ಇಲ್ಲಿ ನೌನು, ಎ ಆರ್ಟಿಕಲ್ಲು, ಈಸ್ ನಮಗೆ ವರ್ಬು, ರಾಮು ಸಬ್ಜೆಕ್ಟು. ಸೊ ಇಲ್ಲಿ ನಮಗೆ ಆಬ್ಜೆಕ್ಟ್ ಬಂದೇ ಇಲ್ಲ. ಬಾಯ್ ಅನ್ನೋದು ಖಂಡಿತ ಆಬ್ಜೆಕ್ಟ್ ಅಲ್ಲ, ಬಾಯ್ ಅನ್ನೋದು ನೌನು. ಯಾಕಂದರೆ ಗುಡ್ ಬಾಯ್ ಇದು ಕ್ವಾಲಿಟಿ ಹೇಳ್ತಿದೆ, ರಾಮ್ ಬಗ್ಗೆ ಹೇಳ್ತಾ ಇದೀವಿ ಅಷ್ಟೇ. ರಾಮ್ ಏನೋ ಇನ್ನೊಂದೇನು ಕೆಲಸ ಏನೂ ಮಾಡಿಲ್ಲ, ರಾಮ್ ಈಸ್ ಎ ಗುಡ್ ಬಾಯ್, ರಾಮ್ ಬಗ್ಗೆ ಕ್ವಾಲಿಟಿ ಹೇಳ್ತಾ ಇದ್ದಾರೆ. ಸೊ ಇದೇ ನಮ್ಗೆ ಏನಾಗಿರುತ್ತೆ? ಸಬ್ಜೆಕ್ಟ್ ಕಾಂಪ್ಲಿಮೆಂಟ್. ಈ ಗುಡ್ ಬಾಯ್ ಬಾಯ್ ಏನಾಗಿರುತ್ತೆ? ನಮಗೆ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್. ಅರ್ಥ ಆಯ್ತಾ ಇದ್ದಲ್ವಾ ನಿಮಗೆ? ಸೊ ಒಂದು ಸೆಂಟೆನ್ಸಲ್ಲಿ ವರ್ಬ್ ಅನ್ನೋದು ಇವಾಗ ಸಬ್ಜೆಕ್ಟಿಂದ, ಪಿಯೋನು ಸಬ್ಜೆಕ್ಟು, ಪಿಯೋನಿಂದ ಟ್ರಾನ್ಸ್ಫರ್ ಆಗ್ತಿದೆ. ರ್ಯಾಂಗ್ ದ ಬೆಲ್. ಬೆಲ್ಲು ಏನಂತಾರೆ ಅದನ್ನ, ಬೆಲ್ ರ್ಯಾಂಗ್ ಮಾಡಿದ್ರು ಯಾರು? ಪಿಯೋನ್. ಸೊ ಪಿಯೋನ್ ಸಬ್ಜೆಕ್ಟು, ಬೆಲ್ ಅನ್ನೋದು ರ್ಯಾಂಗ್ ಆಯಿತು. ಸೊ ಇಲ್ಲಿ ಕೆಲಸ ನಡೀತಿದೆ, ಆ್ಯಕ್ಷನ್ ಅನ್ನೋದು ಟ್ರಾನ್ಸ್ಫರ್ ಆಯ್ತಿದೆ. ಪಿಯೋನಿಂದ ಬೆಲ್ ಮೇಲೆ ಆ್ಯಕ್ಷನ್ ಅನ್ನೋದು ಹೋಗ್ತಿದೆ. ಬಟ್ ಇಲ್ಲಿ ಇಲ್ವಲ್ಲ. ಅದೇ ಥರ ಇಲ್ಲೂ ಕೂಡ ಅಷ್ಟೇ ನಮಗೆ ಇಲ್ಲಿ ವರ್ಬಿಂದ ಆ್ಯಕ್ಷನ್ ಅನ್ನೋದು ಟ್ರಾನ್ಸ್ಫರ್ ಆಗ್ತಿದೆ. ಈಗ ರಿಂಗ್ ಟು ಹರ್, ಆ ವ್ಯಕ್ತಿಗೆ ರಿಂಗ್ ಕೊಟ್ಟರು. ಓಕೆನಾ? ಸೊ ಟ್ರಾನ್ಸ್ಫರ್ ಆಗ್ತಾ ಇರೋದು ಟ್ರಾನ್ಸಿಟಿವ್ ವರ್ಬ್. ಆ್ಯಕ್ಷನ್ ಅನ್ನೋದು ಟ್ರಾನ್ಸ್ಫರ್ ಆದರೆ ಟ್ರಾನ್ಸಿಟಿವ್ ವರ್ಬು, ಆ್ಯಕ್ಷನ್ ಅನ್ನೋದು ಟ್ರಾನ್ಸ್ಫರ್ ಆಗ್ತಿಲ್ಲ ಅಂತಂದು ಇಂಟ್ರಾನ್ಸಿಟಿವ್ ವರ್ಬ್. ಇನ್ನೊಂದಷ್ಟು ಎಕ್ಸಾಂಪಲ್ಸ್ ನೋಡಾಗಿರಿ. ಸೊ ಎಕ್ಸಾಂಪಲ್ ನೋಡಿ, ದ ಡ್ರೈವರ್ ಸ್ಟಾಪ್ಡ್ ದ ಟ್ರೈನ್. ಸ್ಟಾಪ್ ಅನ್ನೋದು ವರ್ಬು, ಡ್ರೈವರ್ ಅನ್ನೋದು ಸಬ್ಜೆಕ್ಟು, ದ ಟ್ರೈನ್ ಅನ್ನೋದು ಆಬ್ಜೆಕ್ಟು. ಸೊ ಡ್ರೈವರ್ ಸ್ಟಾಪ್ ಮಾಡಿದ್ದಕ್ಕೆ ಟ್ರೈನ್ ಸ್ಟಾಪ್ ಆಯಿತು. ಸೊ ಇಲ್ಲಿ ಆ್ಯಕ್ಷನ್ ಅನ್ನೋದು ಟ್ರಾನ್ಸ್ಫರ್ ಆಗ್ತಿದೆ, ಡ್ರೈವರಿಂದ ಟ್ರೈನಿಗೆ ಆ್ಯಕ್ಷನ್ ಅನ್ನೋದು ಟ್ರಾನ್ಸ್ಫರ್ ಆಯಿತು. ಸೊ ಇದೇನಾಯಿತು? ನಮಗಿದು ಟ್ರಾನ್ಸಿಟಿವ್ ವರ್ಬು. ಅರ್ಥ ಆಗ್ತಿದಿಲ್ವಾ? ಸೊ ಆ್ಯಕ್ಷನ್ ಅನ್ನೋದು ಟ್ರಾನ್ಸ್ಫರ್ ಆಗಬೇಕು. ದ ಡ್ರೈವರ್ ಸ್ಟಾಪ್ಡ್ ದ ಟ್ರೈನ್. ಡ್ರೈವರ್ ಸ್ಟಾಪ್ ಮಾಡಿದ್ದಕ್ಕೆ ಟ್ರೈನ್ ಅನ್ನೋದು ಸ್ಟಾಪ್ ಆಯಿತು. ಬ್ರೇಕ್ ಪ್ರೆಸ್ ಮಾಡಬೇಕಲ್ವ, ಆ್ಯಕ್ಷನ್ ಅನ್ನೋದು ಡ್ರೈವರಿಂದ ಟ್ರೈನ್ಗೆ ಹೋಯ್ತಲ್ವ, ಆ್ಯಕ್ಷನ್ ಅನ್ನೋದು ಇಲ್ಲಿ ಟ್ರಾನ್ಸ್ಫರ್ ಆಯ್ತಲ್ವ. ಸೊ ಇದು ನಮಗೆ ಟ್ರಾನ್ಸಿಟಿವ್ ವರ್ಬು. ಅದೇ ಥರ ಇಲ್ಲಿಗೆ ಬನ್ನಿ, ದ ಡ್ರೈವರ್ ಸ್ಟಾಪ್ಡ್ ಸಡನ್ಲಿ. ದ ಡ್ರೈವರ್ ಸ್ಟಾಪ್ಡ್ ಸಡನ್ಲಿ ಏನಾಯ್ತು? ನಮ್ಗೆ ಇಲ್ಲಿ ಅಡ್ವರ್ಬ್ ಆಯಿತು. ಕರೆಕ್ಟ್ ಅಲ್ವಾ? ಇದಕ್ಕೆ ಒಂದು ಮೀನಿಂಗ್ ಕೊಡ್ತಾ ಇದೆ, ಎಕ್ಸ್ಟ್ರಾ ಮೀನಿಂಗ್ ಕೊಡ್ತಾ ಇದೆ. ಓಕೆ, ಸ್ಟಾಪ್ ಅನ್ನೋದೇನು ನಮ್ಗಿಲ್ಲಿ ವರ್ಬು. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಆ್ಯಕ್ಷನ್ ಅನ್ನೋದು ಟ್ರಾನ್ಸ್ಫರ್ ಆಯ್ತಿದೆಯಾ? ಎಲ್ಲೂ ಟ್ರಾನ್ಸ್ಫರ್ ಆಯ್ತಿಲ್ಲ. ಡ್ರೈವರು ಸಡನ್ ಆಗಿ ಸ್ಟಾಪ್ ಮಾಡ್ದ ಅಷ್ಟೇ, ಆ್ಯಕ್ಷನ್ ಅನ್ನೋದು ಎಲ್ಲೂ ಟ್ರಾನ್ಸ್ಫರ್ ಆಗ್ತಿಲ್ಲ ಈ ಸೆಂಟೆನ್ಸಲ್ಲಿ. ಸೊ ಇದು ನಮಗೆ ಇಂಟ್ರಾನ್ಸಿಟಿವ್. ಅರ್ಥ ಆಗ್ತಿಲ್ವಾ? ಅದೇ ಥರ ಇಲ್ಲಿ ನೋಡಿ, ದ ಲಯನ್ ಫಾಟ್ ವಿತ್ ದ ವುಲ್ಫ್. ಲಯನ್ ಅನ್ನೋದೇನು? ಸಬ್ಜೆಕ್ಟು. ಫಾಟ್ ಅನ್ನೋದೇನು? ನಮಗೆ ವರ್ಬು. ವಿತ್ ದ ವುಲ್ಫು. ಸೊ ಇಲ್ಲಿ ನೋಡಿ, ದ ಲಯನ್ ಫಾಟ್. ಲಯನ್ ಅನ್ನೋದು ಜಗಳ ಆಡ್ತಾ ಇದೆ. ಯಾರ ಜೊತೆ? ವಿತ್ ವುಲ್ಫ್. ವಿತ್ ಅನ್ನೋದೇ ನಮಗಿಲ್ಲಿ ಪ್ರಿಪೋಸಿಷನ್. ಸೊ ಈ ವುಲ್ಫ್ ಅನ್ನೋದು ಸಬ್ಜೆಕ್ಟ್, ವುಲ್ಫ್ ಅನ್ನೋದು ಆಬ್ಜೆಕ್ಟು. ಇದು ಯಾವುದ್ರದ್ದು ಆಬ್ಜೆಕ್ಟು? ಪ್ರಿಪೋಸಿಷನ್ ಆಬ್ಜೆಕ್ಟು. ಸೊ ಇದು ಕೂಡ ನಮಗೆ ಇಂಟ್ರಾನ್ಸಿಟಿವ್ ಆಗುತ್ತೆ. ಓಕೆ, ಸೊ ಡೈರೆಕ್ಟಾಗಿ ನಮಗೆ ವರ್ಬ್ ಅನ್ನೋದು ಆ್ಯಕ್ಷನ್ ಟ್ರಾನ್ಸ್ಫರ್ ಆಗ್ತಾ ಇರಬೇಕು, ಪ್ರಿಪೋಸಿಷನ್ ಬರಬಾರ್ದು ನಮಗಿಲ್ಲಿ. ಓಕೆನಾ?
ನಮಗೆ ಆಬ್ಜೆಕ್ಟ್ ಅನ್ನೋದು ವರ್ಬ್ ಆಗಿದ ತಕ್ಷಣ ಬರಬೇಕು. ಇಲ್ಲಿ ನೋಡಿ, ವರ್ಬ್ ಆಗಿದ ತಕ್ಷಣ ಆಬ್ಜೆಕ್ಟ್ ಬರ್ತಿದೆ. ಓಕೆ, ಇಲ್ಲಿ ವರ್ಬ್ ಆಗಿದ ತಕ್ಷಣ ಆಬ್ಜೆಕ್ಟ್ ಬರ್ತಿಲ್ಲ. ಇಲ್ಲಿ ನಮಗೆ ವರ್ಬ್ ಆಗಿದ ತಕ್ಷಣ ಪ್ರಿಪೋಸಿಷನ್ ಬರ್ತಿದೆ, ಅದಾದ್ಮೇಲೆ ಆಬ್ಜೆಕ್ಟ್ ಬರ್ತಿದೆ. ಓಕೆ, ಅದೇ ತರ ಇಲ್ಲಿ ನೋಡಿ, ದ ಲಯನ್ ಕಿಲ್ಡ್ ಇದೇನು ವರ್ಬ್, ದ ವುಲ್ಫ್ ಇವಾಗ ಇದೇನಾಯ್ತು, ಆಬ್ಜೆಕ್ಟ್ ಆಯ್ತು. ಸೊ ಇದು ನಮಗೆ ಟ್ರಾನ್ಸಿಟಿವ್. ಅರ್ಥ ಆಗ್ತಿದೆಲ್ವಾ? ಸೊ ಟ್ರಾನ್ಸಿಟಿವ್ ಅಲ್ಲಿ ಆಕ್ಷನ್ ಅನ್ನೋದು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ದ ಲಯನ್ ಕಿಲ್ಡ್ ದ ವುಲ್ಫ್, ದ ಲಯನ್ ಫಾಟ್ ವಿತ್ ದ ವುಲ್ಫ್, ವಿತ್ ಅಲ್ಲಿ ಪ್ರಪೋಸಿಷನ್ ಬಂತು. ಸೊ ಪ್ರಿಪೋಸಿಷನ್ ಬಂದಾಗ ಇದು ಇಂಟ್ರಾನ್ಸಿಟಿವ್ ಆಗಿ ಹೋಗುತ್ತೆ. ಅದೇ ತರ ಇಲ್ಲಿ ನೋಡಿ, ದ ಸನ್ ರೈಸಸ್, ಸನ್ ಅನ್ನೋದೇನು ನಮ್ಗಿಲ್ಲಿ ಸಬ್ಜೆಕ್ಟ್, ರೈಸಸ್ ಅನ್ನೋದು ವರ್ಬ್. ಇನ್ ದ ಈಸ್ಟ್, ಓಕೆ, ಇನ್ ಅನ್ನೋದೇನು ನಮ್ಗಿಲ್ಲಿ ಪ್ರಿಪೋಸಿಷನ್. ಸೊ ಪ್ರಿಪೋಸಿಷನ್ ಬಂದಾಗ ಏನಾಗುತ್ತೆ ನಮ್ಗಿದು ಇಂಟ್ರಾನ್ಸಿಟಿವ್ ಆಗುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಈಗ ಟ್ರಾನ್ಸಿಟಿವ್ ಅಂದೇನು ಇಂಟ್ರಾನ್ಸಿಟಿವ್ ಅಂದೇನು ಗೊತ್ತಾಯ್ತಲ್ವಾ? ಸೊ ಟ್ರಾನ್ಸಿಟಿವ್ ಅಲ್ಲಿ ನಮ್ಗೆ ಆಕ್ಷನ್ ಅನ್ನೋದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಮುಂದಕ್ಕೆ ಹೋಗ್ತಾ ಇರುತ್ತೆ. ಇನ್ನೊಬ್ಬರ ಮೇಲೆ ಅದು ಆಕ್ಷನ್ ಇನ್ನೊಬ್ಬರ ಮೇಲೆ ಆ ಒಂದು ಎಫೆಕ್ಟ್ ಅನ್ನೋದು ಬೀಳುತ್ತೆ. ಇಂಟ್ರಾನ್ಸಿಟಿವ್ ಅಲ್ಲಿ ಆ ಥರ ಇಲ್ಲ. ಓಕೆ, ಪ್ರಿಪೋಸಿಷನ್ ಬಂದ್ಬಿಡುತ್ತೆ ನಮಗೆ ಮಧ್ಯದಲ್ಲಿ. ಸೊ ಪ್ರಿಪೋಸಿಷನ್ ಏನಾದ್ರು ಬಂದಾಗ, ಪ್ರಿಪೋಸಿಷನ್ ಬಂದ್ಮೇಲೆ ಆಬ್ಜೆಕ್ಟ್ ಆದರೆ ಅದು ನಮಗೆ ಇಂಟ್ರಾನ್ಸಿಟಿವ್ ಆಗುತ್ತೆ. ನೆಕ್ಸ್ಟ್ ಫಾರ್ಮ್ಸ್ ಆಫ್ ವರ್ಬ್ಸ್ ನೋಡೋಣ. ಸೊ ಇಲ್ಲಿಂದ ಸ್ವಲ್ಪ ಹುಷಾರಾಗಿ ಕೇಳಿ, ಸ್ವಲ್ಪ ಇದೆಲ್ಲ ಕನ್ಫ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಫಾರ್ಮ್ಸ್ ಆಫ್ ವರ್ಬ್, ನಮಗೆ ಫಾರ್ಮ್ಸ್ ಆಫ್ ವರ್ಬ್ ಅಲ್ಲಿ ನಮಗೆ 5 ಟೈಪ್ಸ್ ಇರುತ್ತೆ. ಒಂದು ಸಿಂಪಲ್ ಪ್ರೆಸೆಂಟ್, ನಾರ್ಮಲ್ ಪ್ರೆಸೆಂಟ್. ಸೊ ಇದರಲ್ಲಿ ನಾವು ಪ್ಲೂರಲ್ ಯೂಸ್ ಮಾಡ್ತೀವಿ. ಓಕೆ, ಕನ್ಫ್ಯೂಸ್ ಆಗಿಬಿಡಿ, ಪ್ಲೂರಲ್ ಯೂಸ್ ಮಾಡ್ತೀವಿ. V1 ಅಂತೀವಿ ಅದನ್ನು. V5 ಅಲ್ಲಿ ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಬಗ್ಗೆ ಮಾತಾಡ್ತೀವಿ, ಇಲ್ಲಿ ಸಿಂಗ್ಯುಲರ್ ಯೂಸ್ ಮಾಡ್ತೀವಿ. ಇಲ್ಲಿ ಸಿಂಗ್ಯುಲರ್ ಇದೆ, ಬಟ್ ಇಲ್ಲಿ ಗೋಸು ರೈಟ್ಸ್ ಬರ್ದಿದ್ದೀರಾ, ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಎಲ್ಲಾನು ಗೋನು ರೈಟ್ ಬರ್ದಿದ್ದೀರಾ ಅಂತ ಕೇಳ್ಬೋದು ನೀವು. ನಾವು ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಒಂದು ವ್ಯಕ್ತಿಗೆ ಅಥವಾ ಏನಾದ್ರು ಒಂದು ವಸ್ತುಗೆ ಯೂಸ್ ಮಾಡ್ಬೇಕಾದ್ರೆ ಗೋಸು ರೈಟ್ಸು ಅಂತಾನೆ ಯೂಸ್ ಮಾಡ್ಕೊತೀವಿ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್, ಹಿ ಗೋ ಅಲ್ಲ, ಹಿ ಗೋಸ್. ಅದೇ ಥರ ದೇ ಕಮ್ಸ್ ಬರಲ್ಲ, ದೇ ಕೇಮ್ ಅಥವಾ ದೇ ಕಮ್ ಅಥವಾ ದೇ ಕೇಮ್ ಬರುತ್ತೆ. ಓಕೆ, ಸೊ ಸಿಂಪಲ್ ಪ್ರೆಸೆಂಟ್ ಅನ್ನೋದು V5 ಅನ್ನೋದು ಯಾವಾಗ ಬರುತ್ತೆ, ಸಿಂಗ್ಯುಲರ್ ಯೂಸ್ ಇದ್ದಾಗ. ಈ ಗೋಸ್ ಅನ್ನೋದೇನು ಸಿಂಗ್ಯುಲರ್, ಈ ಎಸ್ ಬಂದಿದೆ ಅಂದ್ಬಿಟ್ಟು ಇದು ನಮಗೆ ಪ್ಲೂರಲ್ ಆಗಲ್ಲ, ಇದು ಸಿಂಗ್ಯುಲರು. ಸಿಂಪಲ್ ಪ್ರೆಸೆಂಟಲ್ಲಿ ದೇ ಗೋ, ದೇ ಕಮ್, ಓಕೆ, ದೇ ರೋಟ್, ದೇ ರೈಟ್ ಬರುತ್ತಲ್ವ, ಅದಕ್ಕೆ ನಮಗೆ ಪ್ಲೂರಲ್ ಆಗುತ್ತೆ. ಸೊ ರೈಟು ಗೋ ಇವೆಲ್ಲ ನಮಗೆ ಪ್ಲೂರಲ್ಲು, ಗೋಸು ರೈಟ್ಸು ಇದೆಲ್ಲ ನಮಗೆ ಸಿಂಗ್ಯುಲರು. ಸೊ ಫಸ್ಟ್ ಒನ್ ಯಾವುದು, ಸಿಂಪಲ್ ಪ್ರೆಸೆಂಟ್ ಬಗ್ಗೆ ಮಾತಾಡುತ್ತೆ. V2 ಫಾರ್ಮೆಟಲ್ಲಿ ಸಿಂಪಲ್ ಪಾಸ್ಟ್ ಬಗ್ಗೆ ಮಾತಾಡುತ್ತೆ. ವೆಂಟು, ರೋಟು, ಹಿ ವೆಂಟು, ಈ ರೋಡ್ ದ ನೋಟ್ಬುಕ್ಕು, ಈ ಥರ ಪಾಸ್ಟ್ ಬಗ್ಗೆ, ಆಗೋಗಿರೋದ್ ಬಗ್ಗೆ ಮಾತಾಡುತ್ತೆ. ಥರ್ಡ್ ಒನ್ ಅಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ಲು, V4 ಅಲ್ಲಿ ಪ್ರೆಸೆಂಟ್ ಪಾರ್ಟಿಸಿಪಲ್ಲು. ಸೊ ಈ V3 V4 ಸ್ವಲ್ಪ ನಮಗೆ ಕನ್ಫ್ಯೂಸ್ ಇರುತ್ತೆ, ಯಾಕಂದ್ರೆ ಪ್ರೆಸೆಂಟ್ ಅನ್ನೋದು ಎಲ್ಲರಿಗೂ ಗೊತ್ತು, ಪಾಸ್ಟ್ ಅನ್ನೋದು ಎಲ್ಲರಿಗೂ ಗೊತ್ತು, ಸಿಂಪಲ್ ಪ್ರೆಸೆಂಟ್ ಅನ್ನೋದು ಗೊತ್ತು, ಸಿಂಗ್ಯುಲರ್ ಪ್ಲೂರಲ್ ಗೊತ್ತು, ಇದ್ರಲ್ಲಿ ಕನ್ಫ್ಯೂಷನ್ ಇರಲ್ಲ. ಸೊ ಕನ್ಫ್ಯೂಷನ್ ಆಗೋದೇ ಇವೆರಡರಲ್ಲಿ ಜಾಸ್ತಿ. ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೆ ಏನು, ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂದ್ರೆ ಏನು. ಪಾಸ್ಟ್ ಪಾರ್ಟಿಸಿಪಲ್ ಫಾರ್ ಎಕ್ಸಾಂಪಲ್ ನೋಡಿ, ಗಾನು, ರಿಟರ್ನ್, ಪಾಸ್ಟ್ ಆಗೋಯ್ತು. ಪ್ರೆಸೆಂಟ್ ಪಾರ್ಟಿಸಿಪಲ್ ಗೋಯಿಂಗು, ರೈಟಿಂಗು. ಇವಾಗ ಏನು ನೋಡೋಣ, ಈ ಫಸ್ಟ್ ಆಫ್ ಆಲ್ ಈ ಪಾರ್ಟಿಸಿಪಲ್ ಅಂದ್ರೆ ಏನು ಅಂತ ತಿಳ್ಕೊಬೇಕು, ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಆಫ್ ಆಲ್ ಈ ಪಾರ್ಟಿಸಿಪಲ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಇದು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇನ್ ವರ್ಬ್ ಎಸ್ ಅನ್ನೋದು ಈಸ್ ಯೂಸ್ಡ್ ಇನ್ ಸಿಂಗ್ಯುಲರ್. ವರ್ಬ್ ಫಾರ್ಮ್ಸ್ ಅಲ್ಲಿ ಎಸ್ ಅನ್ನೋದು ಯೂಸ್ಡ್ ಇನ್ ಸಿಂಗ್ಯುಲರ್, ಗೋಸ್ ಸಿಂಗ್ಯುಲರ್, ಗೋ ಪ್ಲೂರಲ್. ವರ್ಬ್ ಅಲ್ಲಿ ನೌನ್ಸ್ ಅಲ್ಲಿ ಆಗಿದ್ದಿದ್ರೆ ನಮಗೆ ಇವಾಗ ಬ್ಯಾಟ್ ಅಂದ್ರೆ ಏನು, ಇದು ನಮಗೆ ಸಿಂಗ್ಯುಲರು. ಬ್ಯಾಟ್ಸ್ ಅಂದ್ರೆ ಅದು ಪ್ಲೂರಲ್ ಆಗೋಗ್ತಿತ್ತು, ಅದು ಯಾವಾಗ ನೌನ್ ಅಲ್ಲಿ. ಬಟ್ ವರ್ಬ್ ಅಲ್ಲಿ ಉಲ್ಟಾ, ಗೋಸು ಸಿಂಗ್ಯುಲರು, ಗೋ ಅನ್ನೋದು ಪ್ಲೂರಲ್. ಓಕೆ, ಈ ಗೋಸ್ ಸಿಂಗ್ಯುಲರು, ದೇ ಗೋ ಪ್ಲೂರಲ್. ಓಕೆ, ಅರ್ಥ ಆಯ್ತಲ್ವಾ? ಸೊ ಈಗ ಪಾರ್ಟಿಸಿಪಲ್ ಅಂದ್ರೆ ಏನು ಅಂತ ಬನ್ನಿ. ಸೊ V3 ಅಂದ್ರೆ ಏನು, ಪಾಸ್ಟ್ ಪಾರ್ಟಿಸಿಪಲ್. V4 ಅಂತ ಅಂದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್. ಸೊ ಈ ಪಾರ್ಟಿಸಿಪಲ್ ಅಂತ ಅಂದ್ರೆ ಏನಿಲ್ಲ, ING ಫಾರ್ಮ್ ಬರುತ್ತೆ. ಪಾರ್ಟಿಸಿಪಲ್ ಅಂತ ಅಂದ್ರೆ ING ಫಾರ್ಮ್ ಯಾವ್ದು ಬರುತ್ತೆ ನಮಗೆ, ಅದೇ ನಮಗೆ ಪಾರ್ಟಿಸಿಪಲ್ ಆಗುತ್ತೆ. ಬರೀ ING ಫಾರ್ಮ್ ಅಂತ ಅಲ್ಲ. ಇವಾಗ ನೋಡಿ, ವರ್ಬ್ ಅಲ್ಲಿ ನಮಗೆ ನೌನ್ ಏನಾಗುತ್ತೆ, ನೌನ್ ಜೊತೆಗೆ ನಮ್ಗೆ ING ಬಂದ್ರೆ ಅದು ಜಿರೆಂಡ್ ಆಗುತ್ತೆ, ಅದು ಕೂಡ ವರ್ಬ್ ಆಗುತ್ತೆ. ಅದೇ ತರ ನಮ್ಗೆ ಬರೀ ನೌನೇ ಅಲ್ಲ, ವರ್ಬ್ ಅಲ್ಲಿ ಕೂಡ ನಮಗೆ ಅಬ್ಜೆಕ್ಟಿವ್ ಕೂಡ ವರ್ಬ್ ಆಗಿ ಕೆಲಸ ಮಾಡುತ್ತೆ. ಸೊ ಅದನ್ನೇ ನಾವು ಪಾರ್ಟಿಸಿಪಲ್ ಅಂತ ಕರಿತೀವಿ. ಪಾರ್ಟಿಸಿಪಲ್ ಅಂತ ಅಂದ್ರೆ ಏನಿಲ್ಲ, ವರ್ಬ್ ಪ್ಲಸ್ ಅಡ್ಜೆಕ್ಟಿವ್ ಜೊತೆಗೆ ING ಫಾರ್ಮೆಟ್ ಇದ್ರೆ ಅದು ನಮಗೆ ಏನಾಗಿರುತ್ತೆ, ವರ್ಬ್ ಆಗುತ್ತೆ. ಏನು, ವರ್ಬ್ ಜೊತೆಗೆ ING ಫಾರ್ಮೆಟ್. ಓಕೆ, ಸಾರಿ, ಅಡ್ಜೆಕ್ಟಿವ್ ಜೊತೆಗೆ ING ಬಂದ್ರೆ ಅದೇ ನಮಗೆ ವರ್ಬ್ ಆಗುತ್ತೆ. ಸರಿನಾ? ಸೊ ಫಸ್ಟ್ ನಾವು ಸೆಂಟೆನ್ಸ್ ಅಲ್ಲಿ ಅಡ್ಜೆಕ್ಟಿವ್ ಯಾವುದು ಅಂತ ನೋಡಬೇಕು. ಓಕೆ, ಸೊ ಎಕ್ಸಾಂಪಲ್ ನೋಡಿ, ಕ್ಲೀನಾಗಿ ಅರ್ಥ ಆಗುತ್ತೆ, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ನೋಡಿ, ದಿಸ್ ಪ್ರಾಜೆಕ್ಟ್, ಈ ಪ್ರಾಜೆಕ್ಟು ವಾಸ್ ಡೆವಲಪ್ಡ್ ಬೈ ಹಿಮ್. ಈ ಪ್ರಾಜೆಕ್ಟ್ ಅನ್ನೋದು ಅವನಿಂದ ಡೆವಲಪ್ ಆಯಿತು. ಸೊ ಈ ಡೆವಲಪ್ಡ್ ಏನು ನಿಮಗಿಲ್ಲಿ
ಈ ಡೆವಲಪ್ಡ್ ಅನ್ನೋದು ನಮಗೆ ವರ್ಬು, ಕರೆಕ್ಟ್ ಅಲ್ವಾ? ಬೈ ಅನ್ನೋದು ಪ್ರಿಪೋಸಿಷನು, ಹಿಮ್ ಅನ್ನೋದು ನಮಗೆ ಆಬ್ಜೆಕ್ಟು. ಸೊ ಈ ಪ್ರಾಜೆಕ್ಟು ಅವನಿಂದ ಡೆವಲಪ್ ಆಯಿತು, ಆ ವ್ಯಕ್ತಿಯಿಂದ ಡೆವಲಪ್ ಆಯಿತು ಅಂತ. ಸೊ ಇಲ್ಲಿ ವರ್ಬ್ ಬಂತು, ನೋ ಪ್ರಾಬ್ಲಮ್. ಓಕೆ, ಇಲ್ಲಿ ವರ್ಬ್ ಯಾವುದು ಅಂತ ನಮಗೆ ಗೊತ್ತಾಯಿತು. ಆದರೆ ಇದೇ ಎಕ್ಸಾಂಪಲ್ ನೋಡಿ, ಇಲ್ಲಿ ನೋಡಿ, ದ ಡೆವಲಪ್ಡ್ ಕಂಟ್ರೀಸ್ ಶುಡ್ ಹೆಲ್ಪ್ ದ ಡೆವಲಪಿಂಗ್ ಕಂಟ್ರೀಸ್. ಈ ಡೆವಲಪ್ಡ್ ಇಲ್ಲಿ ಯಾವ್ದು ನಮಗೆ ವರ್ಬ್, ಇಲ್ಲಿ ಯಾವ್ದಾಗಿ ಕೆಲಸ ಮಾಡ್ತಿದೆ ನಮಗೆ? ಇಲ್ಲಿ ವರ್ಬ್ ನಮಗೆ ಶುಡ್ ಹೆಲ್ಪ್, ಇದು ಹೆಲ್ಪಿಂಗ್ ವರ್ಬು, ಇದು ನಮಗೆ ವರ್ಬು, ಕರೆಕ್ಟ್ ಅಲ್ವಾ? ದ ಡೆವಲಪ್ಡ್ ಕಂಟ್ರೀಸ್ ಶುಡ್ ಹೆಲ್ಪ್ ದ ಡೆವಲಪಿಂಗ್ ಕಂಟ್ರೀಸ್. ಸೊ ಇದರಲ್ಲಿ ನಮಗೆ ಶುಡ್ ಅನ್ನೋದು ಹೆಲ್ಪಿಂಗ್ ವರ್ಬು, ಹೆಲ್ಪ್ ಅನ್ನೋದು ನಾರ್ಮಲ್ ವರ್ಬು. ಸೊ ವರ್ಬ್ ಅನ್ನೋದು ನಮ್ಗೆ ಇಲ್ಲಿ ಡೆವಲಪ್ಡ್ಗೆ ಅಥವಾ ಡೆವಲಪಿಂಗಿಗೆ ಬಂದಿಲ್ಲ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಮಗೆ ಕಂಟ್ರೀಸ್ ಅನ್ನೋದೇನು ನೌನು, ಏನ್ ಕಂಟ್ರೀಸು? ಡೆವಲಪ್ಡ್ ಕಂಟ್ರೀಸು. ಸೊ ಇದಕ್ಕೆ ಇದು ನೌನ್ ಆದರೆ ಈ ಡೆವಲಪ್ಡ್ ಅನ್ನೋದೇನು ನಮಗೆ ಅಡ್ಜೆಕ್ಟಿವ್, ಕರೆಕ್ಟ್ ಅಲ್ವಾ? ಇದ್ರದ್ದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತದೆ. ಡೆವಲಪ್ಡ್ ಕಂಟ್ರೀಸ್ ನೌನ್ಗೆ ಅಡಿಷನಲ್ ಈ ಇನ್ಫಾರ್ಮೇಷನ್ ಆ್ಯಡ್ ಮಾಡ್ತಾ ಇದೆ. ಸೊ ಅಡ್ಜೆಕ್ಟಿವಲ್ಲಿ ನಮಗೆ ಪ್ಲಸ್ ಇ ಡಿ ಬಂದರೆ ಅದು ನಮಗೆ ನೌನ್ ಆಗುತ್ತೆ, ವರ್ಬ್ ಆಗುತ್ತೆ. ಸೊ ಆ ವರ್ಬ್ನೇ ನಾವು ಪಾರ್ಟಿಸಿಪಲ್ ಅಂತ ಕರಿತೀವಿ. ಅಂದರೆ ಒಂದು ಸೆಂಟೆನ್ಸಲ್ಲಿ ವರ್ಬ್ ಬಂದು ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ಆ ಅಡ್ಜೆಕ್ಟಿವ್ಗೆ ಇ ಡಿ ಅಂತ ಆ್ಯಡ್ ಆದಾಗ ಅಥವಾ ಐ ಎನ್ ಜಿ ಅಥವಾ ಆ್ಯಡ್ ಆದಾಗ ಅದು ನಮಗೆ ಪಾರ್ಟಿಸಿಪಲ್ ಆಗುತ್ತೆ. ಅದನ್ನೇ ನಾವು ಪಾರ್ಟಿಸಿಪಲ್ ಅಂತ ಕರಿತೀವಿ. ಓಕೆ, ಅದೇ ಥರ ನೋಡಿ, ದ ಡೆವಲಪ್ಡ್ ಕಂಟ್ರೀಸ್ ಶುಡ್, ಆ್ಯಕ್ಚುಲಿ ಶುಡ್ ಇದೆ ಹೆಲ್ಪಿಂಗ್ ವರ್ಬ್ ಅಲ್ಲ, ಆ್ಯಂಗ್ಸಿಲರಿ ವರ್ಬು. ಅದು ನೋಡೋಣ ನಾವು ಮುಂಚೆ, ನೆಕ್ಸ್ಟ್ ನಾವು ಕಲ್ತ್ಕೊತೀವಿ. ದ ಡೆವಲಪ್ಡ್ ಕಂಟ್ರೀಸ್ ಶುಡ್ ಹೆಲ್ಪ್ ದ ಡೆವಲಪಿಂಗ್ ಕಂಟ್ರೀಸ್. ಓಕೆನಾ? ಸೊ ಡೆವಲಪಿಂಗ್ ಕಂಟ್ರೀಸ್, ಇಲ್ಲಿ ಕಂಟ್ರೀಸ್ ಏನು? ನೌನ್, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಕಂಟ್ರೀಸ್ ಏನು ನಮಗೆ ನೌನು. ಓಕೆ, ಸೊ ನೌನಿಗೆ ಈ ಡೆವಲಪಿಂಗ್ ಆ್ಯಡ್ ಆದಾಗ ಏನಾಗುತ್ತೆ? ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತಾ ಇರುತ್ತೆ. ಅಂದರೆ ಇದು ಅಡ್ಜೆಕ್ಟಿವ್, ಕರೆಕ್ಟ್ ಅಲ್ವಾ? ನಿಮಗೆ ಕಾಣಿಸ್ತಿದೆ ಅಲ್ವಾ? ಸ್ವಲ್ಪ ಪೆನ್ ಖಾಲಿ ಆಗೋಯ್ತು, ಬೇರೆ ಪೆನ್ ಇದು ಕರೆಕ್ಟಾಗಿ ಬರೀತಿಲ್ಲ. ಸೊ ಅಡ್ಜೆಕ್ಟಿವ್ ಆಯಿತು. ಸೊ ಈ ಅಡ್ಜೆಕ್ಟಿವ್ಗೆ ಐ ಎನ್ ಜಿ ಇದೆ, ಅಡ್ಜೆಕ್ಟಿವ್ ಪ್ಲಸ್ ಐ ಎನ್ ಜಿ ಫಾರ್ಮ್ ಏನಾಗುತ್ತೆ ನಮಗೆ? ವರ್ಬ್ ಆಗುತ್ತೆ. ಸೊ ಈ ವರ್ಬು ನಮಗೆ ಸೆಂಟೆನ್ಸಲ್ಲಿ ವರ್ಬು ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಆ ಅಡ್ಜೆಕ್ಟಿವ್ಗೆ ಐ ಎನ್ ಜಿ ಫಾರ್ಮ್ಯಾಟ್ ಸೇರಿದಾಗ ಏನಾಗುತ್ತೆ? ಅದೇ ನಮಗೆ ಪಾರ್ಟಿಸಿಪಲ್ ಆಗುತ್ತೆ. ಓಕೆ, ಈ ಪೆನ್ ಏನು ಕಾಣಿಸ್ತಾನೆ ಇಲ್ಲ. ಸೊ ವಿಡಿಯೋದಲ್ಲಿ ಪರವಾಗಿಲ್ಲ, ಒಂದು ರೇಂಜಲ್ಲಿ ಕಾಣಿಸ್ತದೆ. ಸೊ ಓಕೆ, ಇದನ್ನು ನಾವೇನಂತೀವಿ? ಪಾರ್ಟಿಸಿಪಲ್ ಅಂತೀವಿ. ಸೊ ಈಗ ಪಾರ್ಟಿಸಿಪಲ್ ಅಂದರೆ ಏನಂತ ಗೊತ್ತಾಯ್ತಲ್ವಾ? ಒಂದು ಸೆಂಟೆನ್ಸಲ್ಲಿ ವರ್ಬು ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡ್ಬೇಕಾದ್ರೆ ಆ ಅಡ್ಜೆಕ್ಟಿವ್ಗೆ ನಮಗೆ ಇ ಡಿ ಅಥವಾ ಐ ಎನ್ ಜಿ ಬಂದರೆ ಅದೇ ನಮಗೆ ಏನಾಗುತ್ತೆ? ನಮಗೆ ಪಾರ್ಟಿಸಿಪಲ್ ಆಗುತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ವಾ? ಸೊ ಇವಾಗ ನಮಗೆ ಕನ್ಫ್ಯೂಸ್ ಏನಾಗುತ್ತೆ ಗೊತ್ತಾ? V2 ಪಾಸ್ಟೇ, ಸಿಂಪಲ್ ಪಾಸ್ಟು. V3 ಅನ್ನೋದು ಪಾಸ್ಟ್ ಪಾರ್ಟಿಕಲ್, ಎರಡು ಪಾಸ್ಟೇ. ಸೊ ಎರಡು ಪಾಸ್ಟ್ ಆದಾಗ ಇವಾಗ ಫಾರ್ ಎಕ್ಸಾಂಪಲ್ ಡೆವಲಪ್ಡ್ ಬಂದ್ಬಿಡ್ತು, ಅವಾಗ ಏನು ಮಾಡೋದು? ಆದರೆ ನೋಡಿ, V2 ಆ್ಯಂಡ್ V3 ಆರ್ ಸೇಮ್, ಎಕ್ಸಾಂಪಲ್ ಡೆವಲಪ್ಡ್. ಆದರೆ V2 ಅನ್ನೋದು ನಮಗೆ ವೋಂಟ್ ವರ್ಕ್ ಎಸ್ ಅಡ್ಜೆಕ್ಟಿವ್. ಇಲ್ಲಿ ನಮಗೆ ಡೆವಲಪ್ಡ್ ಅನ್ನೋದು ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ, ವರ್ಬಾಗಿ ಕೆಲಸ ಆಯಿತು. ಸೊ ಇದು ನಮಗೆ ಸಿಂಪಲ್ ಪಾಸ್ಟು. ಇಲ್ಲಿ ಅಡ್ಜೆಕ್ಟಿವ್ ಡೆವಲಪ್ಡ್ ಅನ್ನೋದು ನಮಗೆ ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತು. ಸೊ ಇದು ನಮಗೆ V3 ಫಾರ್ಮ್ಯಾಟು. ಸೊ V2ಗೂ V3ಗೂ ಅರ್ಥ ಆಯ್ತಲ್ವಾ? ಸೊ ಫಸ್ಟ್ ಆಫ್ ಆಲ್ ಪಾರ್ಟಿಸಿಪಲ್ ಅಂದರೆ ಅರ್ಥ ಆಯ್ತಲ್ವಾ? ಒಂದು ಸೆಂಟೆನ್ಸಲ್ಲಿ ವರ್ಬಾಗಿ ಕೆಲಸ ಮಾಡೋ ಬದಲು ಅಡ್ಜೆಕ್ಟಿವ್ ಆಗಿ ಕೆಲಸ ಆಗ್ತಿದೆ ಅಂತಂದರೆ ಆ ಅಡ್ಜೆಕ್ಟಿವಲ್ಲಿ ಇ ಡಿ ಅಥವಾ ಐ ಎನ್ ಜಿ ಬಂದರೆ ಅದೇ ನಮಗೆ ಪಾರ್ಟಿಸಿಪಲ್ ಆಗುತ್ತೆ. ಓಕೆ, ಸೊ 5 ಫಾರ್ಮ್ಸು: ಸಿಂಪಲ್ ಪಾಸ್ಟು, ಸಿಂಪಲ್ ಪ್ರೆಸೆಂಟು, ಪಾಸ್ಟ್ ಪಾರ್ಟಿಸಿಕಲ್ಲು, ಪಾಸ್ಟ್ ಪಾರ್ಟಿಸಿಪಲ್ಲು, ಪ್ರೆಸೆಂಟ್ ಪಾರ್ಟಿಸಿಪಲ್ಲು, ಅದಾದಮೇಲೆ ನಮಗೆ ಸಿಂಪಲ್ ಪ್ರೆಸೆಂಟು, ಸಿಂಗ್ಯುಲರು. ಓಕೆ, ಅರ್ಥ ಆಯ್ತಲ್ವಾ? ಸೊ ಇವಾಗ ನಾವು V1 ಫಾರ್ಮ್ಯಾಟು ಅಂದ್ರೇನು? ಸಿಂಪಲ್ ಪಾಸ್ಟು. ಅದಾದಮೇಲೆ V2 ಅಂದ್ರೇನು? ಪಾಸ್ಟ್ ಸಿಂಪಲ್ ಪಾಸ್ಟು. ಅದಾದಮೇಲೆ V3 ಅಂತ ಅಂದ್ರೇನು? ಪಾಸ್ಟ್ ಪಾರ್ಟಿಸಿಪಲ್ಲು. ಓಕೆ, ಪಾಸ್ಟ್ ಇದು PAST, ಪಾಸ್ಟ್ ಪಾರ್ಟಿಸಿಪಲ್. ಅದರಲ್ಲಿ ವರ್ಡ್ಸ್ ಹೆಂಗೆ ಬರುತ್ತೆ ಅಂತ ಇವಾಗ V2 V3 ತಿಳ್ಕೊಂಡು ಎರಡು ಪಾಸ್ಟೇ, ಸೇಮ್ ಒಂದೇ ಥರ ವರ್ಡ್ಸ್ ಬರುತ್ತಾ, ಡಿಫ್ರೆಂಟ್ ವರ್ಡ್ಸ್ ಬರುತ್ತೆ, ಇವಾಗ ತಿಳ್ಕೊಳ್ಳೋಣ. ಸೊ ಸಿಂಪಲ್ ಪ್ರೆಸೆಂಟಲ್ಲಿ ನಮಗೆ ಕಮ್ ಬರುತ್ತೆ. ಓಕೆ, V1 ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. V1 V2 V3 ಒಂದೇ ವರ್ಡು ಹೆಂಗೆ ಚೇಂಜ್ ಆಗುತ್ತೆ. V2 ಕೇಮೆ, V2 ಮತ್ತೆ ಕಮ್ ಬರುತ್ತೆ. ಓಕೆ, ಕಮ್ಮು, ಕೇಮ್ ಮತ್ತೆ ಕಮ್. ಅದೇ ಥರ ಇಲ್ಲಿ ನೋಡಿ, ಬಿಕೇಮ್ ಆಯಿತು, ಇಲ್ಲಿ ಮತ್ತೆ ಬಿಕಮ್. ಓಕೆ, ಯಾಕಂದರೆ ಇದು ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅರ್ಥ ಆಗ್ತಿದೆ ತಾನೆ? ರನ್ನು, ರ್ಯಾನು ಮತ್ತು ರನ್ನು. ಓಕೆ, ಸ್ವಿಮ್ಮು, ಸ್ವ್ಯಾಮು, ಸ್ವಮ್ಮು, SUWM, SWUM, ಇದು SWUM. ಫ್ಲೈಯು, ಫ್ಲೀವ್, ಫ್ಲೌನ್. ಓಕೆ, ಫ್ಲೈ, ಫ್ಲೀವ್, ಫ್ಲೌನ್. ಇಲ್ಲಿ ಫ್ಲೌನ್ ಇದೆ, ಇಲ್ಲಿ ಫ್ಲೌನ್ ಆಗಲ್ಲ. ಓಕೆ, ಇಲ್ಲಿ ಫ್ಲೋಡ್, ಇಲ್ಲಿ ಕೂಡ ಸೇಮ್, ಎರಡು ಒಂದೇ. ಕ್ಯಾಸ್ಟ್ ಅಂದರೆ ನಮಗೆ ಡಿಫ್ರೆಂಟ್ ಮೀನಿಂಗ್ ಬರುತ್ತೆ. ಒಂದು ವೋಟ್ ಹಾಕೋದು, ಇನ್ನೊಂದು ಫಿಲಮಲ್ಲಿ ಮೆಂಬರ್ಸ್ ಇರ್ತಾರಲ್ಲ ಅವ್ರಿಗೂ ಕ್ಯಾಸ್ಟ್ ಅಂತ ಕರಿತೀವಿ. ಅದಾದಮೇಲೆ ಮೋಲ್ಡಿಂಗು, ಅಂದರೆ ಒಂದು ಐಟಮ್ನ ಮೋಲ್ಡ್ ಮಾಡ್ತೀವಿ. ಈ ಪೆನ್ನನ್ನು ಮೋಲ್ಡ್ ಮಾಡ್ತೀವಲ್ಲ, ಅದನ್ನು ಕೂಡ ನಾವು ಕ್ಯಾಸ್ಟ್ ಅಂತ ಕರಿತೀವಿ. ಅಂದರೆ ಅದ್ರದ್ದು ಇನ್ನೊಂದು
ಇವಾಗ ನೀವು ಅಲ್ಯೂಮಿನಿಯಮ್ದು ಏನಾದ್ರು ವೀಡಿಯೋಸ್ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತಿಲ್ಲ, ಒಂದು ಮಣ್ಣಲ್ಲಿ ಇದು ಒಂಥರ ಮೋಲ್ಡ್ ಮಾಡ್ಬಿಟ್ಟು ಮೇಲ್ಗಡೆಯಿಂದ ಅಲ್ಯೂಮಿನಿಯಂ ಇದು ಹಾಕಿದ್ರೆ ಅದೇ ಥರ ಶೇಪ್ ಬರುತ್ತಲ್ಲ, ಅದನ್ನು ನಾವು ಕ್ಯಾಸ್ಟ್ ಅಂತೀವಿ. ಸೊ ಕ್ಯಾಸ್ಟ್ ಅನ್ನೋದು ಎಲ್ಲದಕ್ಕೂ ಒಂದೇ ನಮಗೆ. ಯಾವುದು V1 to V1 ಫಾರ್ಮೆಟಲ್ಲೂ V2 V3 ಎಲ್ಲದರಲ್ಲೂ ನಮಗೆ ಕ್ಯಾಸ್ಟೇ ಬರುತ್ತೆ. ಓಕೆ, V1 ಫಾರ್ಮಲ್ಲೂ ಅದೇ, V2 ಫಾರ್ಮಲ್ಲೂ ಅದೇ, V3 ಫಾರ್ಮಲ್ಲೂ ಅದೇ ಥರ ಬ್ರಾಡ್ಕಾಸ್ಟು ಅಷ್ಟೇ. ಅಂದರೆ ನಾನು ಜಸ್ಟ್ ಎಕ್ಸಾಂಪಲ್ಸ್ ಹೇಳ್ತಾ ಇದ್ದೀನಿ, ಇದ್ರದ್ದು ಕೆಲವೊಂದು ರಿಲೇಟೆಡ್ ಎಕ್ಸಾಂಪಲ್ಸ್ ಮಾಡೋಣ, ಅವಾಗ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಬ್ರಾಡ್ಕಾಸ್ಟು ಮೂರರಲ್ಲೂ ನಮಗೆ ಬ್ರಾಡ್ಕಾಸ್ಟೇ ಬರುತ್ತೆ. V1 ಫಾರ್ಮಲ್ಲೂ V2 V3 ಫಾರ್ಮಲ್ಲೂ. ಟೆಲಿಕಾಸ್ಟು ಕೂಡ ಅಷ್ಟೇ. ಟೆಲಿಕಾಸ್ಟು ಅದಾದಮೇಲೆ ಪಾಸ್ಟ್ ಅಲ್ವಾ ಅಂದ್ಬಿಟ್ಟು ಟೆಲಿಕಾಸ್ಟೆಡ್ ಬರಲ್ಲ, ಟೆಲಿಕಾಸ್ಟೇನೆ. ಇದು ಕೂಡ ಟೆಲಿಕಾಸ್ಟೇ. ಫೋರ್ಕಾಸ್ಟ್ ಮೂರು ಸೇಮ್ ಬರುತ್ತೆ. ಸ್ಲೇ ಅಂದರೆ ಹೊಡಿಯೋದು, ಇವಾಗ ಮೇಕೆ ಹೊಡಿತಾರಲ್ಲ, ಕುಯ್ತಾರಲ್ಲ, ಸ್ಲೇಯ್ನು. ಓಕೆ, ಪಾಸ್ಟ್ ಪಾರ್ಟಿಸಿಪಲಲ್ಲಿ ಸ್ಲೈನ್ ಬರುತ್ತೆ, ಪಾಸ್ಟಲ್ಲಿ ಆಗೋಗಿರೋದ್ರಲ್ಲಿ ಸ್ಲೀವ್ ಬರುತ್ತೆ. ಹ್ಯಾಂಗ್ ಎರಡು ಥರ ಬರುತ್ತೆ. ಪ್ರಿಸನರು ಜೈಲ್ಗೆ ಹಾಕ್ತಾರಲ್ಲ ಅವ್ರನ್ನ ನೇಣು ಹಾಕೋದು. ಹ್ಯಾಂಗ್ಡ್ ಅಂದರೆ ನೇಣು ಹಾಕ್ಕೊಳ್ಳೋದು, ಇದು ಕೂಡ ಹ್ಯಾಂಗ್ಡ್. ಪಾಸ್ಟ್ ಪಾರ್ಟಿಸಿಪಲ್ ಕೂಡ ನಮಗೆ ಹ್ಯಾಂಗ್ಡೇ ಬರುತ್ತೆ. ಕ್ಲೋತು ಹ್ಯಾಂಗು, ನೇತಾಕೋದು ಕ್ಲೋತು. ಹಂಗು. ಸೊ ಕ್ಲೋತ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಡಿಫ್ರೆಂಟ್ ಇರುತ್ತೆ. ಪ್ರಿಸನರ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಡಿಫ್ರೆಂಟ್ ಬರುತ್ತೆ. ಬೋರು ಬಿಯರ್ ಅಂತ ಅಂದರೆ ತಡ್ಕೊಳ್ಳೋದು. ಓಕೆ, ಅದೇ ಥರ ಲೈ ಅಂದರೆ ಸುಳ್ಳು ಹೇಳೋದು. ಲೈಡು ಇದು ಇವಾಗ ಎಕ್ಸಾಂಪಲ್ಸ್ ನೋಡೋಣ, ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ, ಅವಾಗ ಇನ್ನೂ ಕ್ಲಿಯರ್ಟಾಗಿ ಅರ್ಥ ಆಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ನೋಡಿ, ಫಾರ್ ಎಕ್ಸಾಂಪಲು, ದೇ ಕಮ್. ಓಕೆ, ಅವ್ರು ಬಂದರು. ಇಲ್ಲೇನು ಇದು V1. ಸೊ V1 ಮತ್ತು V3ಯಲ್ಲಿ ನಮಗೆ V1ಅಲ್ಲೂ V3ಅಲ್ಲೂ ಎರಡೂ ಸೇಮೇ, ಕಮ್ಮೇ ಬರುತ್ತೆ. ಅದೇ ಥರ ನೋಡಿ, ದೇ ಹ್ಯಾವ್ ಕಮ್. ಓಕೆ, ದೇ ಹ್ಯಾವ್ ಕೇಮ್ ಅಲ್ಲ ಇದು, ದೇ ಹ್ಯಾವ್ ಕಮ್. ಓಕೆ, ದೇ ಹ್ಯಾವ್ ಕಮ್, ಅವ್ರು ಆಲ್ರೆಡಿ ಬಂದರು. ಸೊ ಇಲ್ಲಿ ಹ್ಯಾವ್ ಅನ್ನೋದು ನಮಗೆ ಹ್ಯಾಡು ಇದಕ್ಕೆಲ್ಲ ನಮಗೆ V3 ಫಾರ್ಮಲ್ಲೇ ತೊಗೊಬೇಕು. ಸೊ ಇದು ನಮಗೆ ಮತ್ತೆ ಇದ್ರ ಬಗ್ಗೆನೂ ನಾವು ಜಸ್ಟ್ ಇದರಲ್ಲೇ ಬರುತ್ತೆ. ಹ್ಯಾಡು ಅದೆಲ್ಲನೂ ಇದರಲ್ಲೇ ಬರುತ್ತೆ. ಹ್ಯಾಸು ಅವೆಲ್ಲನೂ ಇದರಲ್ಲೇ ಬರುತ್ತೆ, ತಲೆ ಕೆಡಿಸ್ಕೊಂಬಿಡಿ. ಸೊ V1 ಫಾರ್ಮಲ್ಲೂ V3 ಫಾರ್ಮಲ್ಲೂ ಸೇಮ್ ಇರುತ್ತೆ. ದೇ ಕಮ್, ದೇ ಹ್ಯಾವ್ ಕಮ್. ಓಕೆ, ಸೊ ನಮಗೆ ಇನ್ನೊಂದು ಕೆಲವೊಂದು ಜಾಸ್ತಿ ಕನ್ಫ್ಯೂಸ್ ಆಗೋ V1 ಫಾರ್ಮ್ಯಾಟ್ಸ್ ಇರುತ್ತೆ. V1, V2, V3. ಸೊ ಇದಕ್ಕೆ ಫ್ಲೈ ಇರುತ್ತೆ, ಇಲ್ಲೇನಾಗುತ್ತೆ ನಮಗೆ ಫ್ಲೀವ್ ಆಗುತ್ತೆ, ಇಲ್ಲಿ ನಮಗೆ ಫ್ಲೋನ್ ಆಗುತ್ತೆ. ಅದೇ ಥರ ಇಲ್ಲಿ ಫ್ಲೋ ಇದ್ದರೆ ಇಲ್ಲಿ ನಮಗೆ ಫ್ಲೋಡ್ ಆಗುತ್ತೆ, ಇಲ್ಲೂ ಕೂಡ ಫ್ಲೋಡೆ V2 ಫಾರ್ಮ್ಯಾಟ್. V3ಅಲ್ಲಿ ಇಲ್ಲಿ ನಮಗೆ ಓವರ್ಫ್ಲೋ ಇದ್ದರೆ ಇಲ್ಲಿ ನಮಗೆ ಓವರ್ಫ್ಲೋಡು, ಇಲ್ಲಿ ಕೂಡ ನಮಗೆ ಓವರ್ಫ್ಲೋಡು. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಸೆಂಟೆನ್ಸ್ ನೋಡೋಣ ನೋಡಿ. ದ ರಿವರ್ಸ್ ಹ್ಯಾವ್ ಓವರ್ಫ್ಲೋನ್ ಅಥವಾ ಓವರ್ಫ್ಲೋಡ್ ದ ಬ್ಯಾಂಕ್ಸ್. ಅಂದರೆ ತೀರ, ರಿವರ್ ಅನ್ನೋದು ತೀರದಿಂದ ಉಕ್ಕಿ ಹರಿತಾ ಇದೆ ಅಂತ. ಸೊ ಇಲ್ಲಿ ದ ರಿವರ್ಸ್ ಹ್ಯಾವ್ ಬಂದಿದೆ. ಹ್ಯಾವ್ ಬಂದಮೇಲೆ ನಮಗೆ V3 ಫಾರ್ಮ್ಯಾಟ್ ಎಲ್ಲ ಬರಬೇಕು. V3 ಫಾರ್ಮಲ್ಲಿ ಯಾವ್ದು ಬರುತ್ತೆ ನಮಗೆ? ಓವರ್ಫ್ಲೋಡ್ ಬರುತ್ತೆ, ಓವರ್ಫ್ಲೋಡು. ಓಕೆ, ಓವರ್ಫ್ಲೋನಲ್ಲ, ಓವರ್ಫ್ಲೋಡ್ ಬರುತ್ತೆ. ದ ರಿವರ್ಸ್ ಹ್ಯಾವ್ ಓವರ್ಫ್ಲೋಡ್ ದ ಬ್ಯಾಂಕ್ಸ್. ಓವರ್ಫ್ಲೋನ್ ಬರಲ್ಲ. ಸೊ ಓವರ್ಫ್ಲೋನ್ ಅಂತ ಇಲ್ವೇ ಇಲ್ಲ ನೋಡಿ, ನಮ್ಗೆ ಇಲ್ಲಿ ಫ್ಲೋನ್ ಅಂತಂದೆ. ಫ್ಲೌನ್ ಯಾವುದಕ್ಕೆ? ಫ್ಲೀವು ಫ್ಲೌನು. ಫ್ಲೋ ಫಾಲೋಡು. ಓಕೆ, ಫ್ಲೋಡು. ಇಲ್ಲಿ ಓವರ್ಫ್ಲೋಡು. ಓಕೆ, ಇವೆರಡು ಸೇಮ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಈ ಥರ ಮೇಯ್ನಾಗಿ V3 ನೆನ್ಪಿಟ್ಕೊಳ್ಳಿ. V3 ಈ ಥರ ಹ್ಯಾಡು ಹ್ಯಾಸ್ ಬಂದಮೇಲೆ V3 ಫಾರ್ಮ್ಯಾಟಲ್ಲೇ ಬರಬೇಕು. ಇದು ಸಿಂಪಲ್ ಪಾಸ್ಟ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಇಲ್ಲೇ ಕನ್ಫ್ಯೂಸ್ ಆಗೋದು. ಸೊ ಇನ್ನೊಂದು ಹಂಗದು ಇವು ಆಲ್ರೆಡಿ ನಾವು ಬರ್ದ್ವಲ್ಲ, V1 V2 V3 ಆಲ್ರೆಡಿ ಬರ್ಕೊಂಡಿದ್ದೀನಿ ಅನ್ಕೊತಾ ಇದ್ದೀನಿ. ಅದರಲ್ಲಿ ನೋಡಿ, ದ ಪ್ರಿಸನರ್ ಹ್ಯಾಸ್ ಬೀನ್ ಹ್ಯಾಂಗ್ಡ್ ಅಥವಾ ಹಂಗು. ಇಲ್ಲಿ ಯಾವ್ದು ಬರುತ್ತೆ? ಪ್ರಿಸನರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಪ್ರಿಸನರ್ ಬಗ್ಗೆ ಮಾತಾಡ್ಬೇಕಾದ್ರೆ V3 ಫಾರ್ಮ್ಯಾಟ್ ಯಾವುದು? ಹ್ಯಾಂಗ್ಡ್. ಹಂಗ್ ಬರಲ್ಲ. ದ ಪ್ರಿಸನರ್ ಹ್ಯಾಸ್ ಬೀನ್ ಹ್ಯಾಂಗ್ಡ್. ಅದೇ ಥರ ಇಲ್ಲಿ ನೋಡಿ, ಈ ಹ್ಯಾಂಗ್ಡ್ ಅಥವಾ ಹಂಗ್ ದ ಪೊಟ್ರೇಟ್ ಆನ್ ದ ವಾಲ್. ಪೊಟ್ರೇಟ್ ಅಂದರೆ ಫೋಟೋ. ಓಕೆನಾ, ಫೋಟೋ ಆನ್ ದಿ ವಾಲ್. ಇಲ್ಲಿ ಯಾವ್ದು ಬರುತ್ತೆ? ಇಲ್ಲಿ ನಾವು ಪ್ರಿಸನರ್ ಬಗ್ಗೆ ಯಾವ್ದಾದ್ರು ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ದೀವ? ಇಲ್ಲ, ಇಲ್ಲಿ ವಸ್ತುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇಲ್ಲೇನು ಬರುತ್ತೆ ನಮಗೆ? ಈ ಹ್ಯಾಂಗ್ಡ್ ಬರಲ್ಲ, ಈ ಹಂಗ್ ದ ಪೊಟ್ರೇಟ್. ಸೊ V3 ಫಾರ್ಮ್ಯಾಟಲ್ಲಿ ಇದು ಕೂಡ V3 ಫಾರ್ಮ್ಯಾಟಲ್ಲೇ. ಓಕೆ, ಇಲ್ಲಿ ನೋಡಿ, ಈ ಹ್ಯಾಂಗ್ಡ್ ಅಥವಾ ಹಂಗ್ ಇಸ್ ಫೇಸ್ ಇನ್ ಶೇಮ್, ಅಂದರೆ ತಲೆ ತಗ್ಗಿಸ್ಕೊಳ್ಳೋದು ಅಂತ. ಇನ್ ಶೇಮಲ್ಲಿ
ಸೊ ನಾಚಿಕೆ ಆಗ್ಬಿಟ್ಟು ತಲೆ ತಗ್ಗಿಸ್ಕೊಳ್ಳೋದು ಅಂತ ಮೀನಿಂಗು. ಸೊ ಇಲ್ಲಿ ಹ್ಯಾಂಗ್ಡ್ ಬರುತ್ತಾ, ಹ್ಯಾಂಗ್ಡ್ ಬರಲ್ಲ, ಇಲ್ಲಿ ಹಂಗೆ ಬರುತ್ತೆ. ಈ ಹಂಗ್ ಇಸ್ ಫೇಸ್ ಇನ್ ಶೇಮ್. ಸೊ ನಾವು V1 V2 V3 ಬರೋದಲ್ಲ, ಅಲ್ಲಿ ತೆಗೆದು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ. ಸೊ ಹ್ಯಾಂಗ್ಡ್ V3ನೇ, ಹಂಗೂ ಕೂಡ V3ನೇ. ಬಟ್ ಇದು ಯಾವುದು ನಮಗೆ ಪಾಸ್ಟ್ ಪಾರ್ಟಿಸಿಪಲ್ ಬರುತ್ತೆ, ಇದು ಪಾಸ್ಟು ಸಿಂಪಲ್ ಪಾಸ್ಟ್ ಬರುತ್ತೆ. ಬಟ್ ಇಲ್ಲಿ ಪ್ರಿಸನರ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇಲ್ಲಿ ನಾವು ಯಾವ್ದಾದ್ರು ವಸ್ತುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಓಕೆನಾ. ಸೊ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ನೋಡಿ. V1 V2 V3 ಫಾರ್ಮೆಟಲ್ಲಿ ಲೈ ಅಂದರೆ ಅನ್ಟ್ರೂತು, ಇದು ಆಲ್ರೆಡಿ ಬರ್ಕೊಂಡ್ವಿ, ಮತ್ತೆ ಬರೆದಿದ್ದೀನಿ. ಲೈ ಅಂದರೆ ಅನ್ಟ್ರೂತು, ಲೈಡು V2 ಫಾರ್ಮೆಟಲ್ಲಿ ಲೈಡೆ, V3 ಫಾರ್ಮೆಟಲ್ಲೂ ಲೈಡೆ. V3 ಫಾರ್ಮೆಟ್ ಯಾವಾಗ ಯೂಸ್ ಮಾಡ್ತೀವಿ? ಹ್ಯಾವು, ಹ್ಯಾಸು, ಆ್ಯಡ್ ಬಂದಾಗ V3 ಯೂಸ್ ಮಾಡ್ಕೊತೀವಿ. ಇಲ್ಲ ಅಂತಂದರೆ V2 ಯೂಸ್ ಮಾಡ್ಕೊತೀವಿ. ಪ್ರೆಸೆಂಟ್ ಆದರೆ V1 ಯೂಸ್ ಮಾಡ್ಕೊತೀವಿ. ಓಕೆ. ಸೊ ನೆಕ್ಸ್ಟ್ ಅದೇ ಥರ ನೋಡಿ, ಲೈ ಅಂದರೆ ಏನು? ಆನ್ ಬೆಡ್ ಮೇಲೆ ಮಲಗಿರ್ತೀವಲ್ಲ, ಅದನ್ನು ಕೂಡ LIE. ಓಕೆ, ಲೈ ಬರುತ್ತೆ. LI ಅಂದರೆ ಅನ್ಟ್ರೂತು ಆಗುತ್ತೆ, ಬಟ್ ಅದು V2 ಫಾರ್ಮೆಟು ಲೈಡ್ ಆಗುತ್ತೆ, V3 ಕೂಡ ಲೈಡೆ. ಆದರೆ ಆನ್ ಬೆಡ್ ಲೈ ಇರುತ್ತಲ್ಲ, ಅದರದ್ದು V2 ಫಾರ್ಮೆಟು ಲೇ ಆಗುತ್ತೆ, V3 ಫಾರ್ಮೆಟು ಲೈನ್ ಆಗುತ್ತೆ. ಓಕೆ, ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ಅದೇ ಥರನೇ ಲೇ ಅಂದರೆ ಇನ್ನೇನೇನು ಬರುತ್ತೆ? ಎಕ್ಸಾಂಪಲ್ ನಮಗೆ ಕೀಪಿಂಗ್, ಎಲ್ಲ ಹಿಡಿಯೋದು. ಐ ಲೇ ದಿಸ್ ಪೆನ್ ಆನ್ ದಿಸ್ ಬುಕ್. ಓಕೆ, ಇದು ಕೂಡ ಲೇ ಅಂತೀವಿ. ಸ್ಯಾಕ್ರಿಫೈಸ್ ಮಾಡ್ತೀವಿ, ಈ ಲೇಡೀಸ್ ಲೈಫ್ ಫಾರ್ ದ ಕಂಟ್ರಿ. ಅದೇ ಥರ ಫೌಂಡೇಶನ್, CM ಲೈಡ್ ಫೌಂಡೇಶನ್ ಅಂತ ಇರಲ್ಲ, ಲೇ ಕೂಡ ಆಗುತ್ತೆ. ಸೊ ಇದಕ್ಕೆ V2 ಫಾರ್ಮೆಟು ಲೈಡ್ ಆಗುತ್ತೆ, V3 ಕೂಡ ಲೈಡ್ ಆಗುತ್ತೆ. ಸೊ ಈಗ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ, ಯಾವುದು ನಮ್ಗೆ ಹೆಂಗೆ ಬರುತ್ತೆ ನೋಡೋಣ, ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ನೋಡಿ, ಈ ಲೈಡ್ ಅಥವಾ ಲೇ ಟು ಮೀ ಅಂದರೆ ಇಲ್ಲಿ ಎಸ್ಟರ್ಡೇ, ಈ ಲೇ ಅಥವಾ ಲೈಡ್ ಟು ಮೀ ಎಸ್ಟರ್ಡೇ. ಸೊ ಈ ಲೈಡ್ ಯಾವಾಗ ಬರುತ್ತೆ ನಮಗೆ? ಈ ಲೈಡ್ ಅನ್ನೋದು ಆಲ್ರೆಡಿ ಗೊತ್ತಾಗ್ತಿದೆ ನಮ್ಗೆ, ಅವ್ನು ನನ್ನ ಸುಳ್ಳು ಹೇಳಿದ್ದಾನೆ ಅಂತ, ಕರೆಕ್ಟ್ ಅಲ್ವಾ? ಸೊ ಇನ್ನು ನಮ್ಗೆ ಇಲ್ಲಿ ಯಾವ್ದು ಬರುತ್ತೆ? ಲೈಡ್ ಬರುತ್ತಾ, ಲೇ ಬರುತ್ತಾ? ಲೇ ಅಂತಂದರೆ ಯಾವುದಕ್ಕೆ ಯೂಸ್ ಆಗುತ್ತೆ ನಮಗೆ? ಲೇ ಅನ್ನೋದು ಮಲಗಿರೋದಕ್ಕೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಮಗೆ ಲೇ ಬರಲ್ಲ, ಎರಡು ಪಾಸ್ಟ್ ಬಗ್ಗೆನೇ ಮಾತಾಡ್ತಿದೆ. ಸೊ ಇಲ್ಲಿ ನಮಗೆ ಲೇ ಬರಲ್ಲ, ಲೈಡ್ ಬರುತ್ತೆ. ಈ ಲೈಡ್ ಟು ಮೀ ಎಸ್ಟರ್ಡೇ. ಅದೇ ಥರ ಇಲ್ಲಿ ನೋಡಿ, ಈಸ್ ಲೈಡ್ ಅಥವಾ ಲೇ ಈಸ್ ಲಗೇಜ್ ಅಸೈಡ್ ಅಂಡ್ ಲೇ ಅಥವಾ ಲೈಡ್ ಡೌನ್ ಟು ರೆಸ್ಟ್. ಸೊ ಇಲ್ಲಿ ಲೇ ಅಂತಂದರೆ ನಮ್ಗೆ ಏನು ಗೊತ್ತಾಗ್ತಿದೆ? ಲಗೇಜ್ನ ಎಲ್ಲೋ ಪಕ್ಕದಲ್ಲಿ ಇಟ್ಟಿದ್ದಾನೆ. ಸೊ ಇಟ್ಟಿದ್ದಾನೆ ಅಂತಂದಾಗ ಯಾವ ಲೇ ಬರುತ್ತೆ? ಈ ಲೇ ಬರುತ್ತೆ. ಸೊ ಇಲ್ಲಿ ನಮಗೆ ಈ ಇದೆ ಲೈಡ್ ಅಥವಾ ಲೇ, ಈ ಲೇ ಕೂಡ ಬರ್ಬೋದು ಅಂತ ನೀವು ಕೇಳ್ಬೋದು, ಕರೆಕ್ಟ್ ಅಲ್ವಾ? ಯಾಕಂತಂದರೆ V1 ಫಾರ್ಮೆಟು ಲೇ ಇದೆ, ಲೈಡಲ್ಲಿ ಕೂಡ ನಮಗೆ V2 ಫಾರ್ಮೆಟು ಲೈಡ್ ಇದೆ, V3 ಫಾರ್ಮೆಟು ಲೈಡ್ ಇದೆ. ಸೊ ಇವಾಗ ಇದರಲ್ಲಿ ಯಾವ್ದು ಬರುತ್ತೆ? ಲೇ ಬರುತ್ತಾ, ಲೈಡ್ ಬರುತ್ತಾ? ಇಲ್ಲಿ ಅನ್ನೋದೇನು ನಮಗೆ? ಸಿಂಗ್ಯುಲರು. ಸೊ ಸಿಂಗ್ಯುಲರ್ ಆದಮೇಲೆ V1 ಫಾರ್ಮೆಟ್ ಆಗಿದ್ದರೆ ಅದೇನು ಬರಬೇಕು ನಮಗೆ? ಲೇಸ್ ಬರಬೇಕಾಗಿತ್ತು. ಓಕೆ, ಅರ್ಥ ಆಗ್ತಿಲ್ವಾ? ಸೊ ಇದೆಲ್ಲ ನಮ್ಮ ಆನ್ಸರು, ಲೈಡು ನಮ್ಮ ಆನ್ಸರು. ಓಕೆ, ಹಿ ಲೈಡ್ ಇಸ್ ಲಗೇಜ್ ಅಸೈಡ್. ಓಕೆ, ಪ್ರೆಸೆಂಟ್ ಆಗಿದ್ದರೆ ಲೇಸ್ ಬರಬೇಕು, ಯಾಕಂದರೆ ಸಿಂಗ್ಯುಲರ್ ಏನಾಗುತ್ತೆ? ಎಸ್ ಬರುತ್ತೆ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಅರ್ಥ ಆಯ್ತಲ್ವ? ಇದು ಈ ಸಿಂಗ್ಯುಲರ್ ಜೊತೆಗೆ ಸಿಂಗ್ಯುಲರೇ ಬರಬೇಕು, ಬರಂಗಿದ್ರೆ ಪ್ರೆಸೆಂಟ್ ಆಗಿದ್ದಿದ್ರೆ. ಬಟ್ ಇದು ಪ್ರೆಸೆಂಟ್ ಅಲ್ಲ, ಸೊ ಇದು ಆಲ್ರೆಡಿ ಆಗೋಗಿರೋದು. ಸೊ ಆಗೋಗಿರೋದು ಅಂತಂದರೆ ಲೈಡ್ ಬರಬೇಕು. ಈ ಲೈಡ್ ಇಸ್ ಲಗೇಜ್ ಅಸೈಡ್ ಆ್ಯಂಡ್ ಲೇ ಅಥವಾ ಲೇ ಅಂತಂದೇನು? ಮಲಿಕೊಂಡಿರೋದು, ಕರೆಕ್ಟ್ ಅಲ್ವಾ? V2 ಫಾರ್ಮೆಟಲ್ಲಿ ಪಾಸ್ಟ್. V3ಲಿ ಲೈನ್ ಬರ್ತಿತ್ತು, ಬಟ್ V3 ಬರ್ಬೇಕಾದ್ರೆ ನಮಗೆ ಹ್ಯಾಸು ಏನಾರು ಇರಬೇಕಾಯ್ತು, ಅದು ಯಾವುದೂ ಇಲ್ಲ. ಸೊ ಇಲ್ಲಿ ನಮ್ಗೆ ಯಾವ್ದು ಬರುತ್ತೆ? ಲೇ ಬರುತ್ತಾ, ಲೈಡ್ ಬರುತ್ತಾ? ಲೈಡ್ ಡೌನ್ ಟು ರೆಸ್ಟ್ ಅಂತಂದರೆ ಮಲ್ಕೊಂಡಿರ್ಬೇಕಾದ್ರೆ ನಮ್ಗೆ ಯಾವ್ದು ಬರುತ್ತೆ? V2 ಫಾರ್ಮೆಟಲ್ಲಿ ಲೇ ಬರುತ್ತೆ. ಓಕೆ, ಸೊ ಈ ಲೈಡ್ ಇಸ್ ಲಗೇಜ್ ಅಸೈಡ್ ಆ್ಯಂಡ್ ಲೇ ಡೌನ್ ಟು ರೆಸ್ಟ್. ಲೈಡ್ ಡೌನ್ ಟು ಅಲ್ಲ. ಸೊ ನಮ್ಗೆ ಅನಿಸುತ್ತೆ ನಾರ್ಮಲಾಗಿ ಲೈಡ್ ಅಲ್ವಾ ಅಂತ, ಆಗೋಗಿರೋದು ಅಂತ, ಬಟ್ ಅಲ್ಲ. ಲೈ ಅಂತ ಅಂದ್ರೇನು? ಮಲಗಿರೋದಕ್ಕೆ ಪಾಸ್ಟ್ ಏನಾಗಿರುತ್ತೆ? ಲೇ ಆಗುತ್ತೆ. ಓಕೆ, ನೆಕ್ಸ್ಟ್ ಅದೇ ಥರ ಈ ಲೇ ಅಥವಾ ಲೈಡ್ ಇನ್ ದ ಶೇಡ್ ಆಫ್ ದ ಟ್ರೀ. ಸೊ ಇದು ಕೂಡ ಶೇಡ್ ಆಫ್ ದ ಟ್ರೀ ಅಂತ ಅಂದರೆ ಮಲಿಕೊಂಡಿರೋದು ಬರುತ್ತೆ. ಸೊ ಮಲ್ಕೊಂಡಿರೋದು ನಮಗೆ ಲೇ ಅಂತ ಬಂದರೆ ಅದು ಇಡೋದು ಆ ಥರ ಬಂದ್ಬಿಡುತ್ತೆ. ಸೊ ಪಾಸ್ಟಲ್ಲಿ ಲೇ ಅಂತ ಅಂದರೆ, ಪಾಸ್ಟಲ್ಲಿ V2 ಫಾರ್ಮೆಟಲ್ಲಿ ಏನು ಬರುತ್ತೆ? ಲೈ ಅಂತ. ಈ ಲೈಗೆ V1 ಫಾರ್ಮೆಟ್ ಸಿಂಪಲ್ ಪ್ರೆಸೆಂಟು. ಸೊ ಸಿಂಪಲ್ ಪಾಸ್ಟ್ ಏನು ಬರುತ್ತೆ? ಲೇ ಬರುತ್ತೆ. ಆಗೋಗಿರೋದಕ್ಕೆ ಏನು ಬರುತ್ತೆ? ಲೇ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ನಮಗೂ ಇಲ್ಲಿ ಆಗೋಗಿರೋದು ಬೇಕು. ಸೊ ಆಗೋಗಿರೋದು ಮಲ್ಕೊಳ್ಳೋದ್ರಲ್ಲಿ ಯಾವ್ದು ಬರುತ್ತೆ? V2 ಫಾರ್ಮೆಟಲ್ಲಿ ಲೇ ಬರುತ್ತೆ. ಸೊ ಈ ಲೇ ಇನ್ ದ ಶೇಡ್ ಆಫ್ ಟ್ರೀ. ಅರ್ಥ ಆಗ್ತಿದೆ ತಾನೆ? ಸೊ ನೆಕ್ಸ್ಟು ಈ ಲೈಡ್ ಅಥವಾ ಲೇ ಅವೇಕ್ ಇನ್ ದ ಬೆಡ್ ಫಾರ್ ಅವರ್ಸ್. ಇದು ಕೂಡ ಮಲಗಿರೋದ್ ಬಗ್ಗೆ ಮಾತಾಡ್ತಿದೆ. ಸೊ ಲೈಡ್ ಬರುತ್ತಾ? ಇಲ್ಲಾದರೂ ನಮಗೆ ಇದರಲ್ಲಿ V1 V2 V3 ಮಲಗಿರೋದ್ರಲ್ಲಿ ಬರಲ್ಲ. ಸೊ ನಮಗೆ ಆಪ್ಷನ್ ಯಾವುದು? ಲೇ ಒಂದೇ. ಸೊ ಇದು ಕೂಡ ಆಯಿತು. ನೆಕ್ಸ್ಟು ದ ಹೆನ್ಸ್ ಹ್ಯಾವ್ ಲೈಡ್ ಅಥವಾ ಲೈನ್ ಎಗ್ಸ್. ಇದರಲ್ಲಿ ಯಾವ್ದು ಬರುತ್ತೆ? ಲೇ ಅಂದರೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ.
ಸೊ ಇಲ್ಲಿ ಹ್ಯಾವ್ ಬಂದಿದೆ ಅಂದರೆ V3 ಫಾರ್ಮ್ಯಾಟ್ ಬರಬೇಕು. ಸೊ V2 ಅಲ್ಲಿ V3 ಎರಡಲ್ಲೂ ಲೇಡೆ, ಸೊ ನಮಗೆ ಲೈನ್ ಬರಲ್ಲ, ಲೇಡ್ ಬರುತ್ತೆ. ಸೊ ದ ಹೆನ್ಸ್ ಹ್ಯಾವ್ ಲೇಡ್ ಎಗ್ಸ್. ಅರ್ಥ ಆಯ್ತಲ್ವಾ? ಸೊ ಲೈ ಅಂದರೆ ಏನು, ಲೈಡ್ ಅಂದರೆ ಏನು, ಲೈ ಅಂದರೆ ಏನು, ಈ ಲೈ ಅಂದರೆ ಏನು, ಲೇ ಅಂದರೆ ಅಂತ ಏನು, ಈ ಲೇ ಅಂದರೆ ಏನು, ಲೈಡ್ ಅಂತ ಅಂದ್ರೆ ಏನು ಎಲ್ಲ ಗೊತ್ತಾಗ್ತದಲ್ವಾ? ಸೊ ಇದು ನಮಗೆ ಇದರಲ್ಲೇ ಕನ್ಫ್ಯೂಸ್ ಆಗೋದು. ಸೊ ಅವ್ರು ಯಾವ ಸೆಂಟೆನ್ಸ್ ಕೊಟ್ಟಿದ್ದಾರೆ ಅದ್ರ ಮೇಲೆ ನಾವು ಡಿಪೆಂಡ್ ಆಗಬೇಕು. ಸೆಂಟೆನ್ಸ್ ನೋಡಬೇಕು, ಅದು ಪಾಸ್ಟಾ ಪ್ರೆಸೆಂಟ ನೋಡಬೇಕು. ಪ್ರೆಸೆಂಟ್ ಇದ್ರೆ ಎಸ್ ಬರುತ್ತೆ, ಪಾಸ್ಟ್ ಇದ್ರೆ ನಾರ್ಮಲ್ ಆಗಿರುತ್ತೆ. ಪಾಸ್ಟಲ್ಲಿ ಇ.ಡಿ ಅಥವಾ ಲೇ ಬರುತ್ತೆ, ಲೇಡ್ ಬರುತ್ತೆ. ಸೊ ಕನ್ಫ್ಯೂಸ್ ಆಗೋದು ಲೇ ಒಂದೇ ನಮಗೆ. ಸೊ ಇದೊಂದು ಕ್ಲೀನಾಗಿ ನೋಡ್ಕೊಬೇಕು, ಓಕೆನಾ? ಸೊ ಇದು ಎಕ್ಸಾಂಪಲ್ಸ್ ಬರೀತೀನಿ ನೆಕ್ಸ್ಟ್. ಅದೇ ಈ ಥರ ಎಷ್ಟೊಂದು ವರ್ಡ್ಸ್ ಬರುತ್ತೆ, ಮೋಸ್ಟ್ ಕನ್ಫ್ಯೂಸಿಂಗ್ ವರ್ಡ್ಸ್ ಬರೀತಾ ಇದ್ದೀನಿ ಅಷ್ಟೇ. ಬೇರ್ ಅಂತ ಅಂದರೆ ಏನು? ಬರ್ತು ರಿಲೇಟೆಡ್. ಓಕೆ, ಇದರಲ್ಲಿ ಪಾಸ್ಟ್ ಏನಾಗುತ್ತೆ ಗೊತ್ತಾ? ಬೋರ್. ಓಕೆ, ಈ ಕಡೆ ಪಾಸ್ಟ್ಗೂ ಕೂಡ ನಮಗೆ ಬಾರ್ನ್ ಆಗುತ್ತೆ, ಇಲ್ಲಿ ಬಾರ್ನ್ ಆಗುತ್ತೆ. ಯಾವುದು V3 ಬಾರ್ನ್ ಆಗುತ್ತೆ. ಅದೇ ಥರ BAR ಟಾಲರೇಟ್ ಅಂದರೆ ತಡ್ಕೊಳ್ಳೋದು, ತುಂಬ ರೇಗಿಸ್ತಾ ಇರ್ತಾರಲ್ಲ ಆ ಥರದ್ದು. ಇಲ್ಲಿ ಬೇರ್, ಐ ಕಾಂಟ್ ಬೇರ್ ದಿಸ್ ಎನಿಮೋರ್ ಅಂತಾರಲ್ಲ, ನಾನು ಇದನ್ನ ಇನ್ನು ಸಹಿಸೋಕ್ಕಾಗಲ್ಲ ಅಂತ. ಟಾಲರೇಟ್ ಇರಿಟೇಟ್ ಮಾಡ್ತಾರಲ್ಲ ಅದು. ಇಲ್ಲಿ ನಮಗೆ ಬೋರೇ ಬರುತ್ತೆ. ಇಲ್ಲಿ ಕೂಡ ನಮಗೆ ಇಲ್ಲಿ ಬಾರ್ನ್ ಬರುತ್ತೆ, BORNE. ಸೊ ಈ ಬಾರ್ನ್ ಕನ್ಫ್ಯೂಸ್ ಆಗೋಗ್ತೀವಿ ನಾವು ನಾರ್ಮಲಾಗೆ, ಓಕೆನಾ? V3 ಫಾರ್ಮ್ಯಾಟಲ್ಲಿ ಬಾರ್ನ್ ಬರುತ್ತೆ ಯಾವಾಗ ಬರ್ತದ ರಿಲೇಟೆಡ್. ಸಹಿಸೋದು ಇರಿಟೇಟ್ ಮಾಡೋ ಬಾರ್ನಲ್ಲಿ BORNE ಬರುತ್ತೆ. ಅದೇ ಥರ ಇನ್ನೊಂದು ಬೋರ್ ಅಂತ ಅಂದರೆ ಬೋರಿಂಗು, ಅದರಲ್ಲಿ ನಮ್ಗೆ ಇಲ್ಲಿ ಬೋರ್ಡ್ ಬರುತ್ತೆ, ಇಲ್ಲಿ ಕೂಡ ನಮಗೆ ಬೋರ್ಡೇ ಬರುತ್ತೆ. ಓಕೆ, ಅರ್ಥ ಆಗ್ತಿಲ್ವಾ? ಸೊ ಇಲ್ಲಿ ಮೋಸ್ಟ್ ಕನ್ಫ್ಯೂಸಿಂಗ್ ಏನಿಲ್ಲ, ಇಲ್ಲಿ ಬೇರೆ ಇಲ್ಲಿ ಕೂಡ ಬೇರೆ, ಬಟ್ ಸೆಂಟೆನ್ಸಲ್ಲಿ ಬರ್ತ್ ಬಗ್ಗೆ ಮಾತಾಡ್ತಾ ಇದ್ದಾರಾ ಅಥವಾ ಇರಿಟೇಟ್ ಬಗ್ಗೆ ಮಾತಾಡ್ತಿದ್ದಾರಾ ನೋಡ್ಕೊಳ್ಳಿ. ಇಲ್ಲಿ ಬೋರ್, ಇಲ್ಲೂ ಬೋರು, ಎರಡರಲ್ಲೂ ಬೋರು. ಆದರೆ ಇಲ್ಲೊಂದು ಹುಷಾರಾಗಿರ್ಬೇಕು, ಇಲ್ಲಿ ಬಾರ್ನು, ಇಲ್ಲಿ ಬಾರ್ನಿ ಅಷ್ಟೇ, ಓಕೆನಾ? ಸೊ ಈ ಥರ ಇನ್ನೂ ಹಲವಾರು ಬೇಜಾನ್ ವರ್ಡ್ಸ್ ಬರುತ್ತೆ. ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಡಿಸ್ಕಸ್ ಆಗಿ ಕ್ಲೀನಾಗಿ ಒಂದು ಕಡೆ ಇದೇ ಥರ ಬರ್ಕೊಂಡು ಸ್ವಲ್ಪ ಅದ್ರ ರಿಲೇಟೆಡ್ ಎಕ್ಸಾಂಪಲ್ಸ್ ನೋಡ್ಕೊತ ಫಿನಿಷ್ ಮಾಡ್ಕೊಳ್ಳೋಣ ಈ ಟೈಪಲ್ಲಿ. ಓಕೆ, ಸರಿನಾ? ಅಂದರೆ ಫಾರ್ಮ್ಸ್ ಆಫ್ ವರ್ಬ್ಸಲ್ಲಿ. ಅದಾದಮೇಲೆ ಇನ್ನೂ ಡಿಫ್ರೆಂಟ್ ಥಿಂಗ್ಸ್ ಬರುತ್ತೆ ವರ್ಬ್ಸಲ್ಲಿ. ನಮಗೆ ಅದೇನು ಹೆಂಗೆ ಅದೆಲ್ಲ ಅಂತ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೊ ಮಚ್, ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ.